ನಮಸ್ಕಾರ, ಮೋಟಾರ್ ಮಾತಿಗೆ ಸ್ವಾಗತ. ನನ್ನ ಹೆಸರು ಹರೀಶ್. ನಾನು ಸಾತ್ವಿಕ್. ಕಮೆಂಟ್ಸ್ನಲ್ಲಿ ನೀವೆಲ್ಲರೂ ಟಾಟಾ ಸಫಾರಿ ಬಗ್ಗೆ ವಿಮರ್ಶೆ ಕೇಳಿದ್ರಿ. ಹಾಗಾಗಿ ನಿಮಗೆ ಟಾಟಾ ಸಫಾರಿಯ ಬಹು ನಿರೀಕ್ಷಿತ ವಿಮರ್ಶೆ ಇಂದು ಮೋಟಾರ್ ಮಾತಿನಲ್ಲಿ. ಟಾಟಾದವರು ಮೊದಲಿಗೆ ಲಾಂಚ್ ಮಾಡಿದ್ದು 1998ರಲ್ಲಿ. ಆಗ್ಲಿಂದನೇ ತುಂಬಾ ಪ್ರಸಿದ್ಧಿ ಗಳಿಸಿದ ಕಾರ್ ಇದು. ಹೌದು. ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಮಾಡಿ ಮತ್ತೆ 2021ರಲ್ಲಿ ಲಾಂಚ್ ಮಾಡಿದ್ರು. ಬಜಾರ್ಡ್ ಅಂತ ಹೆಸರಿಟ್ರು ಮೊದಲು, ಆಮೇಲೆ ಗ್ರಾವಿಟಾಸ್ ಅಂತ ಹೆಸರಿಟ್ರು, ಫೈನಲ್ ಆಗಿ ಸಫಾರಿ ಅಂತ ವಾಪಸ್ ಅದೇ ಬ್ರ್ಯಾಂಡ್ ನ ಅದನ್ನೇ ಉಪಯೋಗಿಸ್ಕೊಳ್ಳೋಣ ಅಂತೇಳಿ ಮತ್ತೆ ತಂದ್ರು. ಹಾಗೆ ಅವ್ರು ತಂದಾಗ ಮತ್ತೆ ಅದೇ ಓಲ್ಡ್ ಶಾಸಿ ಅಥವಾ ಆರ್ಕಿಟೆಕ್ಚರ್ ತರಲಿಲ್ಲ. ಲ್ಯಾಂಡ್ ರೋವರ್ ನ ಅಷ್ಟರಲ್ಲಿ ಕೊಂಡ್ಕೊಂಡಿದ್ರು ಟಾಟಾದವ್ರು 2008ರಲ್ಲಿ ಫೋರ್ಡ್ ಇಂದ. ಅದಾದ್ಮೇಲೆ ಅಲ್ಲಿದ್ದಂತ ಒಂದು ಒಮೆಗಾರ್ಕ್ ಆರ್ಕಿಟೆಕ್ಚರ್ ಪ್ಲಾಟ್ಫಾರ್ಮ್ ಅದನ್ನ ರೇಂಜ್ ರೋವರ್ ಕಾರ್ಗಳಲ್ಲಿ ಡಿಸ್ಕವರಿ ಸ್ಪೋರ್ಟ್ಸ್ ಮತ್ತು D8 ಪ್ಲಾಟ್ಫಾರ್ಮ್ ನ ಅದನ್ನ ಕಸ್ಟಮೈಸ್ ಮಾಡಿ ಭಾರತಕ್ಕೆ ತಂದ್ರು. ಓಕೆ, ನೀವ್ ಹೇಳಿದ್ರಿ 2021ರಲ್ಲಿ ಇದು ಒರಿಜಿನಲಿ ಲಾಂಚ್ ಆಗಿದ್ದು ಸಫಾರಿ. ಈಗ 2 ವರ್ಷದಲ್ಲಿ ಮತ್ತೆ ಒಂಥರ ರಿನ್ಯೂಡ್ ರಿಫ್ರೆಶ್ಡ್ ಲುಕ್ ಜೊತೆಗೆ ಅಪ್ಡೇಟ್ ಮಾಡಿದ್ದಾರೆ. ಡಿಸೈನ್ ಅಲ್ಲಿ ಬಹಳ ಚೇಂಜಸ್ ಇದೆ, ಇಂಟೀರಿಯರ್ಸ್ ಅಲ್ಲೂ ಕೆಲವು ಚೇಂಜಸ್ ಇದೆ. ಅದ್ರ ಬಗ್ಗೆ ಡೀಟೇಲ್ ಮೆಕ್ಯಾನಿಕಲ್ ಚೇಂಜಸ್ ಕೆಲವು ಇದಾವೆ. ಹೌದು, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಮೊದಲು ಕಾರಲ್ಲಿ ಸಿಗೋ ವೇರಿಯಂಟ್ಸ್, ಆಪ್ಷನ್ಸ್ ಏನೇನಿದೆ ನೋಡೋಣ. ಅದರಲ್ಲಿ ಪರ್ಸೋನಾಸ್ ಅಂತ ಕರೀತಾರೆ. ನಾವು ವೇರಿಯಂಟ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಟಾಟಾದವರು ಪರ್ಸೋನಾಸ್ ಅಂತ ಕರೀತಾರೆ. ಪ್ಯೂರ್, ಸ್ಮಾರ್ಟ್, ಅಡ್ವೆಂಚರ್ ಅಂಡ್ ಅಕಾಂಪ್ಲಿಷ್ಡ್ ಅಂತ 4 ಮೇಜರ್ ಪರ್ಸೋನಾಸ್. ಅದರಲ್ಲಿ ಪ್ಲಸ್, ಆಪ್ಷನಲ್ಲು, ಡಾರ್ಕ್ ಎಡಿಷನ್, ಸನ್ ರೂಫು, ವಿತೌಟ್ ಸನ್ ರೂಫು, 6 ಸೀಟರ್, 7 ಸೀಟರ್ ಅಂತೆಲ್ಲ ಒಟ್ಟಿಗೆ ನೋಡಿದ್ರೆ ಒಂದು 29 ಆಪ್ಷನ್ಗಳಿದಾವೆ. ಸೊ ನಂಗೆ ಈ ಕಾಂಪೊನೆಂಟ್ ಬೇಕು, ಈ ಕಾಂಪೊನೆಂಟ್ ಬೇಡ, ಹಿಂಗಿರ್ಬೇಕು ಹಂಗಿರ್ಬೇಕು ಅಂದ್ರೆ ಎಲ್ಲದಕ್ಕೂ ಒಂದು ಮಾಡೆಲ್ ಸಿಗತ್ತೆ. ಬಟ್ ಏನಂದ್ರೆ ಡೀಸೆಲ್ ಒಂದೇ ಇರೋದು, ಪೆಟ್ರೋಲ್ ಆಪ್ಷನ್ ಇಲ್ಲ. ಡೀಸೆಲ್ ಅಲ್ಲಿ ಮ್ಯಾನ್ಯುಯಲ್ ಮತ್ತೆ ಆಟೋಮ್ಯಾಟಿಕ್ ಆಪ್ಷನ್ ಎರಡೂ ಇದೆ. ನಾವು XUV 700 ರಿವ್ಯೂ ಮಾಡ್ತಾ ನೋಡಿದ್ವಿ, ಅದರಲ್ಲಿ ಆಲ್ ವೀಲ್ ಡ್ರೈವ್ ಆಪ್ಷನ್ ಇದೆ. ಇದರಲ್ಲಿ ಅನ್ಫಾರ್ಚುನೇಟ್ಲಿ ಇಲ್ಲ. ಸಫಾರಿ ಮುಂಚೆ ಆಲ್ ವೀಲ್ ಡ್ರೈವ್ ಆಪ್ಷನ್ಗೆ ಫೇಮಸ್ ಆಗಿತ್ತು, ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ. ಅನ್ಫಾರ್ಚುನೇಟ್ಲಿ ಇವಾಗ ಅದು ಅವೈಲಬಲ್ ಇಲ್ಲ. ಟಾಟಾದವ್ರ ಪ್ರಕಾರ ಅದನ್ನ ತಗೊಳ್ಳೋರು ಬಹಳ ಕಡಿಮೆ, ವಿಚ್ ಇಸ್ ಟ್ರೂ. ಸೊ ಬರೀ ಫ್ರಂಟ್ ವೀಲ್ ಡ್ರೈವ್ ಆಪ್ಷನ್ ಮಾತ್ರ ಇರೋದು. ಸೊ ಟಾಟಾದವರು ಫೇಸ್ ಲಿಫ್ಟ್ಸ್ಗೆ ಫೇಮಸ್ ಅನ್ಸುತ್ತೆ. ಅವ್ರದ್ದು ಹ್ಯಾರಿಯರ್ ಸಫಾರಿ ಲಾಂಚ್ ಆದಾಗಿಂದ ಏನೇನು ಕಮ್ಮಿ ಇದೆ ಅಥವಾ ಏನೇನು ಕಮೆಂಟ್ಸ್ ಕೊಟ್ರೋ ಕಸ್ಟಮರ್ಸ್, ಅದನ್ನೆಲ್ಲ ಒಂದು ಫೇಸ್ ಲಿಫ್ಟ್ ಆಗಿ ಮಾಡ್ತಾ 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 ಇಲ್ಲಿಗೆ ಬಂದಿದ್ದಾರೆ. ಈಗ 2023 ಇಲ್ಲಿವರೆಗೆ ಸ್ಪೆಷಲ್ ಎಡಿಷನ್ ಅಂತ ಲಾಂಚ್ ಮಾಡ್ತಾ ಹೋದ್ರು. ಇವಾಗ ಒಂದು ಫುಲ್ ಕಂಪ್ಲೀಟ್ ಮೇಜರ್ ಫೇಸ್ ಲಿಫ್ಟ್. ಬಟ್ ದಿಸ್ ಇಸ್ ಎ ಮೇಜರ್ ಫೇಸ್ ಲಿಫ್ಟ್ ಇದು. ಹಾಗಾಗಿ ಮೇಜರ್ ಫೇಸ್ ಲಿಫ್ಟ್ ಅಲ್ಲಿ ಏನ್ ಮಾಡಿದ್ದಾರೆ ಟಾಟಾದವರು ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಇದು ಸಫಾರಿ ಯಾವಾಗ್ಲೂ ಒಂದು ಚೆನ್ನಾಗಿ ಕಾಣುವಂತ ಕಾರು, ಹ್ಯಾಂಡ್ಸಮ್ ಲುಕಿಂಗ್ ಕಾರ್ ಇದು. ಈ ಸೆಗ್ಮೆಂಟ್ ನಲ್ಲೇನೆ ತುಂಬಾ ಅಗಲವಾದದ್ದು ಮತ್ತೆ ಎತ್ತರವಾದ ಕಾರ್ ಇದು. ಹಾಗಾಗಿ ಯಾವಾಗ್ಲೂ ಚೆನ್ನಾಗಿ ಕಾಣ್ತಿತ್ತು. ಈಗ ಈ ಗ್ರಿಲ್ ನ ಇನ್ನೂ ದೊಡ್ಡದ್ ಮಾಡಿರೋದ್ರಿಂದ ಅದ್ರದ್ದು ರೋಡ್ ಪ್ರೆಸೆನ್ಸ್ ಅನ್ನೋದು ಇನ್ನೂ ಹೆಚ್ಚಾಗಿದೆ. ಸೊ ಇನ್ನೂ ಚೆನ್ನಾಗಿ ಕಾಣುತ್ತೆ ರೋಡ್ ನಲ್ಲಿ. ಮುಂದೆ ಈಗ LED DRLs ಕೊಟ್ಬಿಟ್ಟು ಕನೆಕ್ಟೆಡ್ ಲೈಟ್ ಕೊಟ್ಟಿದ್ದಾರೆ, ಡೇ ಟೈಮ್ ರನ್ನಿಂಗ್ ಲೈಟ್ಸ್. ಅದು ಹಾಗೇನೆ ನೀವು ಕಾರ್ನ ಲಾಕ್ ಮಾಡಿದಾಗ, ಅನ್ಲಾಕ್ ಮಾಡಿದಾಗ ಬೇರೆ ರೀತಿ ಅನಿಮೇಷನ್ಸ್ ಬರುತ್ತೆ. ಈ ಮೇಲ್ಗಡೆ ಗ್ರಿಲ್ ದೊಡ್ಡದಾಗಿದೆ, ಹ್ಯಾರಿಯರ್ ಕಂಪೇರ್ ಮಾಡಿದ್ರೆ ಇನ್ನೂ ದೊಡ್ಡದಾದ ಗ್ರಿಲ್ ಇದೆ. ಪಿಯಾನೋ ಬ್ಲ್ಯಾಕ್ ಕಲರ್ಡ್ ಗ್ರಿಲ್ ಕೊಟ್ಟಿದ್ದಾರೆ ವಿತ್ ಬಾಡಿ ಕಲರ್ಡ್ ಇನ್ಸರ್ಟ್ಸ್. ಹೌದು. ಹಾಗೆ ಟಾಟಾ ಲೋಗೋ ದೊಡ್ಡದಾಗಿ ಮಧ್ಯದಲ್ಲಿದೆ. ಕೆಳಗಡೆ ಗ್ರಿಲ್ ಬಂದ್ಬಿಟ್ಟು ಫುಲ್ ಬ್ಲ್ಯಾಕ್ ಇದೆ. ಹಾಗೆ ಫಾಕ್ಸ್ ಸ್ಕಿಡ್ ಪ್ಲೇಟ್ಸ್ ಇದೆ. ಅಂಡ್ ಫೈನಲಿ ಹೆಡ್ ಲ್ಯಾಂಪ್ಸ್ ಅದನ್ನ ಅವರು LED ಮಾಡಿದ್ದಾರೆ ಟಾಟಾದವರು. 360 ಡಿಗ್ರಿಗೆ ಕ್ಯಾಮ್ರಾ ಇದೆ, ಸೆನ್ಸರ್ಸ್ ಇದೆ ಮುಂದೆಗಡೆ 2. ಐಡಾಸ್ ಕೂಡ ಕೊಟ್ಟಿರೋದ್ರಿಂದ ಇಲ್ಲಿ ಈ ಗಾಡಿಗೆ ಐಡಾಸ್ ಇರೋದ್ರಿಂದ ಆ ಯೂನಿಟ್ ಅಲ್ಲಿದೆ. ಸೈಡ್ ಪ್ರೊಫೈಲ್ ನೋಡೋಣ. ಸೈಡ್ ಅಲ್ಲಿ ನೋಡಿದ್ರೆ ಆಕ್ಚುಲಿ ಏನು ಮೇಜರ್ ಚೇಂಜಸ್ ಏನಿಲ್ಲ, ಇದು ಬರೀ ಫೇಸ್ ಲಿಫ್ಟ್ ಆಗಿರೋದ್ರಿಂದ. ಒಂದು 19 ಇಂಚ್ ಅಲಾಯ್ಸ್ ಬಂದಿದೆ, ಒಂಥರ ಹೊಸ ಡಿಸೈನ್, ಚೆನ್ನಾಗಿ ಕಾಣುತ್ತೆ. ಡೈಮಂಡ್ ಕಟ್ ಅಲಾಯ್ಸ್ 18 ಇಂಚಸ್ ಇಂದ 19 ಇಂಚಸ್ಗೆ ಅಪ್ಗ್ರೇಡ್ ಮಾಡಿದ್ದಾರೆ. 245 ಸೆಕ್ಷನ್ ಟೈರ್ಸ್ ಇದೆ. ಸೊ ಫುಲ್ ಚಂಕಿ ಆಗಿರೋ ಟೈರ್ಸ್. ಆ ವೀಲ್ ವೆಲ್ಗೆ ಚೆನ್ನಾಗಿ ಕಾಣುತ್ತೆ, ರೈಟ್ ಸೈಜ್ ಫಾರ್ ದಟ್. ಸೈಡ್ ಅಲ್ಲಿ ಸಫಾರಿ ಬ್ರ್ಯಾಂಡಿಂಗ್ ಇದೆ. ಕೆಳಗಡೆ ಬ್ಲಾಕ್ ಕ್ಲಾಡಿಂಗ್ ಸ್ವಲ್ಪ ಅಗಲವಾಗೇನೆ ಕೊಟ್ಟಿದ್ದಾರೆ, ವಿಚ್ ಇಸ್ ಗುಡ್. ಮಿರರ್ಸ್ ಅಲ್ಲಿ ಇವಾಗ 360 ಡಿಗ್ರಿ ಕ್ಯಾಮ್ರಾ ಇಂಟಿಗ್ರೇಟ್ ಆಗಿದೆ. ಅದ್ ಬಿಟ್ರೆ ಬೇರೆ ಎಲ್ಲ ಸೇಮ್ ಓಲ್ಡ್ ಡಿಸೈನ್. ವೀಲ್ ಬೇಸು ಗಾಡಿದು 2741 mm. ಹೆಕ್ಟರ್ ಪ್ಲಸ್ ಅಥವಾ XUV ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆನೇ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ 205 mm ಇದೆ, ವಿಚ್ ಇಸ್ ಗುಡ್ ಬೈ ಎನಿ ಸ್ಟ್ಯಾಂಡರ್ಡ್ಸ್.
ಓವರಾಲ್ ಫಿಟ್ ಆ್ಯಂಡ್ ಫಿನಿಶ್ ಅಂದರೆ ಹೊರಗಡೆಯಿಂದ ಈ ರಬ್ಬರ್ ಬೀಡಿಂಗು ಅದನ್ನೆಲ್ಲ ನೋಡಿದ್ರೆ ಹಳೆ ಸಫಾರಿ ಅಂದರೆ 2021 ವರ್ಷನ್ ಆಫ್ ಸಫಾರಿ ಕಂಪೇರ್ ಮಾಡಿದ್ರೆ ಐ ಥಿಂಕ್ ದರ್ ಇಸ್ ಅ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್. ಬನ್ನಿ ನೋಡೋಣ ಇದ್ರ ಬಾನೆಟ್ ಕೆಳಗಡೆ ಏನಿದೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಬಾನೆಟ್ ಹೆವಿ ಇದೆ. ಟಾಟಾದವರು ಸ್ಟೀಲ್ ಎಲ್ಲ ನಮ್ದೇ ಅಂತ ಹೇಳಿ ಚೆನ್ನಾಗಿ ಹಾಕಿದ್ದಾರೆ ಇದಕ್ಕೆ. ಸೊ ಹೆವಿ ಆಗಿದೆ. ಅದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡತ್ತೆ. ಎಷ್ಟೊಂದು ಕಡೆ ನಾವು ವಿಡಿಯೋಸ್ ನೋಡಿರ್ತೀವಿ, ಆಕ್ಸಿಡೆಂಟ್ಸ್ ಅಲ್ಲಾಗ್ಲಿ ಅಥವಾ ಕ್ರಾಶ್ ಟೆಸ್ಟ್ ಅಲ್ಲಿ ಕೂಡ 5 ಸ್ಟಾರ್ ರೇಟಿಂಗ್ ಇದೆ. ಐ ಥಿಂಕ್ ಟಾಟಾದವ್ರದ್ದು ಅದು ಒಂದು ಕ್ವಾಲಿಟಿ ಮೆಚ್ಚಲೇಬೇಕು. ಯಾಕಂದ್ರೆ ಅವ್ರದ್ದು ಯಾವುದೇ ಕಾರ್ ತಗೊಳ್ಳಿ ಬಿಲ್ಡ್ ಕ್ವಾಲಿಟಿ ಇಸ್ ಅಮೇಸಿಂಗ್, ರೈಟ್? ಬೇರೆದೆಲ್ಲ ಸ್ಟಿಲ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ ರಿಕ್ವೈರ್ಡ್, ಬಟ್ ಫಿಟ್ ಅಂಡ್ ಫಿನಿಶ್ ಅದರಲ್ಲೆಲ್ಲ ಇಂಪ್ರೂವ್ಮೆಂಟ್ ಇನ್ನೂ ಆಗಬೇಕು. ಬಟ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಏನು ಎರಡು ಮಾತಾಡೋಂಗಿಲ್ಲ. ಕರೆಕ್ಟ್. ಸೊ ಇನ್ಸುಲೇಷನ್ ಕೊಟ್ಟಿದ್ದಾರೆ ಇಲ್ಲಿ. ಈ ಎಂಜಿನ್ ಬೇಕೇ ಬೇಕು, ಇನ್ನೂ ಸ್ವಲ್ಪ ಕೊಟ್ರು ನಡೆಯತ್ತೆ ಅನ್ಸುತ್ತೆ. ಹೌದು, ಸ್ವಲ್ಪ ನಾಯ್ಸಿ ಎಂಜಿನ್ ಇದು. ಫಿಯಟ್ ಸೋರ್ಸ್ಡ್ 2 ಲೀಟರ್ ಡೀಸೆಲ್ ಎಂಜಿನ್. ಫಿಯಟ್ ಸೋರ್ಸ್ಡ್ ಅಂದರೆ ಹೆಚ್ಚು ಕಮ್ಮಿ ಸುಮಾರು ಕಾರ್ಗಳಲ್ಲಿ ಇದನ್ನೇ ನೋಡ್ತೀರಾ. ಜೀಪ್ ಇಂದ ಹಿಡಿದು ಈ ಹೆಕ್ಟರ್ ಇಂದ ಹಿಡಿದು ಇದರಲ್ಲಿ ಟಾಟಾದಲ್ಲಿ ಸೇಮ್ ಎಂಜಿನ್ 170 PS 350 ನ್ಯೂಟನ್ ಮೀಟರ್ ಟಾರ್ಕ್. XUV ಕಂಪೇರ್ ಮಾಡಿದ್ರೆ ಕಡಿಮೆ. XUV 2.2 ಲೀಟರ್ ಎಂಜಿನ್, ಮೋರ್ ಪವರ್ಫುಲ್ ಎಂಜಿನ್ ಅದು. ಹೌದು, ಅದು ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ ಪವರು, ಬಟ್ ಡೀಸೆಂಟ್ ಆ್ಯಂಡ್ ಎಫಿಷಿಯಂಟ್ ಎಂಜಿನ್ ಇದು. ಮ್ಯಾನ್ಯುಯಲ್ ಆಟೋಮ್ಯಾಟಿಕ್ ಎರಡೂ ಇದೆ ಅಂತ ಹೇಳಿದೆ. ಇದು ಈ ಪರ್ಟಿಕ್ಯುಲರ್ ಮಾಡೆಲ್ ಇದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇರೋದು. 6 ಸ್ಪೀಡ್ ಟಾರ್ಕ್ ಕನ್ವರ್ಟರ್, ಸೊ ನೋ ನಾನ್ಸೆನ್ಸ್. ಅದು ಹ್ಯುಂಡೈಯಿಂದ ಸೋರ್ಸ್ ಮಾಡಿರೋದು. ಸೊ basically Tata with Fiat engine and Hyundai transmission, it works well together. That is what is more important. ಬ್ಯಾಕ್ ಸೈಡ್ ನಲ್ಲಿ ಮೇಜರ್ ಚೇಂಜ್ ಅಂದ್ರೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್ ಇದೀಗ. ಹಾಗೇನೆ ಇದು ಕೂಡ ಅನಿಮೇಷನ್ ಇದೆ. ನೀವು ಲಾಕ್ ಮಾಡಿದಾಗ ಅನ್ಲಾಕ್ ಮಾಡಿದಾಗ ಅದು ಚೆನ್ನಾಗಿ ಕಾಣುತ್ತೆ. ಸೊ ಇನ್ನೊಂದು ಸ್ವಲ್ಪ ಪ್ರೀಮಿಯಂ. ಈಗಿನ ಟ್ರೆಂಡ್ ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್. ಎಲ್ಲಾ ಕಾರ್ ಮ್ಯಾನುಫ್ಯಾಕ್ಚರರು ಇದನ್ನೇ ಫಾಲೋ ಮಾಡ್ತಿದ್ದಾರೆ. ಹಿಂದಿನ ಮಾಡಲ್ ಕಂಪೇರ್ ಮಾಡಿದ್ರೆ ಈ ರಿಫ್ಲೆಕ್ಟರ್ಸ್ ಈ ಸೈಡ್ ಮೂವ್ ಆಗಿದೆ. ಹಾಗಾಗಿ ಇದ್ರದ್ದು ಡಿಸೈನ್ ಶೇಪ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಹಿಂದ್ಗಡೆಯಿಂದ ನೋಡೋದಕ್ಕೆ. ಅದಲ್ದೇನೆ ಮೊದಲೇನೆ ಇತ್ತು ಇಲ್ಲಿ ಬ್ಯಾಕ್ ವೈಪರ್ ಇರ್ಬೋದು, ಶಾರ್ಕ್ ಫಿನ್ ಆಂಟನಾ, ರೂಫ್ ಮೌಂಟೆಡ್ ಸ್ಪಾಯ್ಲರ್. ಸೊ ಅಂಡ್ ಸಫಾರಿ ಬ್ಯಾಡ್ಜಿಂಗ್ ಚೆನ್ನಾಗಿ ಕಾಣುತ್ತೆ ಓವರ್ ಆಲ್. ಇದು ಒಂದು ಚೇಂಜ್ ಅಂದ್ರೆ ಬೂಟ್ ಓಪನಿಂಗ್ ಮೆಕ್ಯಾನಿಸಮ್. ಮುಂಚೆ ಅದು ಮೊದಲೇ ಭಾರ ಜಾಸ್ತಿ, ಇವಾಗ ಎಲೆಕ್ಟ್ರಿಕ್ ಆಗಿದೆ. ಸೊ ಈಸಿಯರ್ ಟು ಓಪನ್, ಈಸಿ ಟು ಓಪನ್. ಜೊತೆಗೆ ಗೆಸ್ಚರ್ ಕೂಡ ಉಪಯೋಗಿಸಿ ನಾವು ಅದನ್ನ ಓಪನ್ ಮಾಡ್ಬೋದು. ಟ್ರೈ ಮಾಡೋಣ, ಒದಿರಿ. ವಾವ್, ಒಂದೇ ಸರಿ ಓಕೆ, ಸಾಕಷ್ಟು ಬೇಗನೆ ಓಪನ್ ಆಗುತ್ತೆ. ನಾವು ಹೈ ಕ್ರಾಸ್ ಅಲ್ಲಿ ನೋಡಿದ್ವಿ, ತುಂಬಾ ಸ್ಲೋ ಇದೆ ಅದು ಓಪನ್ ಆಗೋದಕ್ಕೆ. ಬಟ್ ಇದು ಫಾಸ್ಟ್ ಆಗಿ ಓಪನ್ ಆಗುತ್ತೆ. ಹಾಗೆ ಒಳಗ್ ನೋಡಿದಾಗ ಇಲ್ಲೇನು ಜಾಗ ಇಲ್ಲ. ನೀವು 7 ಸೀಟರ್ ಎಲ್ಲ 7 ಸೀಟ್ಸ್ ಅಪ್ಪಿದ್ರೆ ಒಳಗಡೆ ಒಂದು ಲ್ಯಾಪ್ಟಾಪ್ ಬ್ಯಾಗ್, 2 ಲ್ಯಾಪ್ಟಾಪ್ ಬ್ಯಾಗ್ ಇಟ್ಕೋಬಹುದು, ಬಿಟ್ರೆ ಇನ್ನೇನು ಹಿಡ್ಸೋದಿಲ್ಲ. ಇದ್ರ ಕೆಳಗಡೆ ಜಾಕ್ ಜಾಗ ಕೊಟ್ಟಿದ್ದಾರೆ ಟೂಲ್ ಕಿಟ್ಗೆ. ಫೋಲ್ಡ್ ಮಾಡೋದಕ್ಕೆ ಇಲ್ಲೇ ಲೀವರ್ ಕೊಟ್ಟಿದ್ದಾರೆ. ಸೊ ಸುಲಭ ಇದೆ ಫೋಲ್ಡ್ ಮಾಡೋದು. ಈಸಿಯಾಗಿ ಒಂದ್ಸತಿ ಎಳೆದ ತಕ್ಷಣ ಫೋಲ್ಡ್ ಆಗುತ್ತೆ. ಫೋಲ್ಡ್ ಆದ್ಮೇಲೆ ಸಾಕಷ್ಟು ಜಾಗ ಇದೆ. ಆದ್ರೆ ಒಂದೇನಂದ್ರೆ ಇದು ಫ್ಲಾಟ್ ಫೋಲ್ಡ್ ಆಗಲ್ಲ. ಹೌದು, ಲೋಡಿಂಗ್ ಲಿಪ್ ಏನು ಇಲ್ಲ. ಅದರಿಂದ ನೀವು ಸಾಮಾನು ಎತ್ತಿ ಇಡೋದಕ್ಕೆ ಈಸಿ. ಬಟ್ ಇಟ್ಮೇಲೆ ನೀವು ಸ್ವಲ್ಪ ಸ್ಲಾಂಟ್ ಇರೋದ್ರಿಂದ ಮುಂದ್ಗಡೆ ಸಾಮಾನು ಇಟ್ಟರೆ ಹಿಂದ್ಗಡೆ ಜಾರತ್ತೆ, ಹಿಂದಕ್ಕೆ ಜಾರತ್ತೆ. ನೀಟಾಗಿ ಪ್ಯಾಕ್ ಮಾಡಬೇಕು. ಜಾಗ ಆಕ್ಚುಲಿ ಕಮ್ಮಿ ಇದೆ. ಅವ್ರು ಇವನ್ ಸ್ಪೆಸಿಫಿಕೇಶನ್ ನೋಡ್ಕೊಂಡ್ರೆ 420 ಲೀಟರ್ಸ್ ಅಂತ ಇದೆ, ವಿಚ್ ಇಸ್ ಈ ಹ್ಯಾರಿಯರ್ಗಿಂತನೂ ಕಡಿಮೆ ಹಂಗೆ ನೋಡ್ಕೊಂಡ್ರೆ. ಬಿಕಾಸ್ ಆ ಸೀಟ್ ದಪ್ಪಕ್ಕೆ ಇರೋದ್ರಿಂದ ಲಗೇಜ್ ಸ್ಪೇಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಹೌದು, ಕ್ಲೋಸ್ ಮಾಡೋಕ್ಕೆ ಇದು ಎಲೆಕ್ಟ್ರಾನಿಕಲಿ ಅಸಿಸ್ಟೆಡ್ ಆದ್ರಿಂದ ಸುಲಭ ಆ್ಯಂಡ್ ಸಾಕಷ್ಟು ಬೇಗನೂ ಕ್ಲೋಸ್ ಆಗುತ್ತೆ. ಸ್ಪೇರ್ ವೀಲ್ ಬಂದು ಕೆಳಗಡೆ ಕೊಟ್ಟಿದ್ದಾರೆ. ಸ್ಟೀಲ್ ಸ್ಪೇರ್ ವೀಲ್, ಅದು ಅಲಾಯ್ ವೀಲ್ಸ್ ಇರೋದಿಲ್ಲ. ಹಾಗೆ 2 ಸೆನ್ಸರ್ಸ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ಗೆ. ಕೆಲವು ಗಾಡಿಗಳು ಆಲ್ಕಾಜಾರ್, ಹ್ಯುಂಡೈ ಆಲ್ಕಾಜಾರ್ ಅಲ್ಲಿ 4 ಇದೆ. ಆ್ಯಂಡ್ 360 ಡಿಗ್ರಿ ವ್ಯೂಗೆ ಅಸಿಸ್ಟ್ ಮಾಡೋದಕ್ಕಾಗಿ ಇಲ್ಲೊಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಓಕೆ, 3rd ರೋ ಸೀಟಿಂದ ಸ್ಟಾರ್ಟ್ ಮಾಡೋಣ. ಒಳಗಡೆ ಹೋಗ್ತೀನಿ. ಇದು 7 ಸೀಟರ್ ವರ್ಷನ್ ಆಗಿರೋದ್ರಿಂದ ಇಲ್ಲಿ ಟಂಬಲ್ ಸೀಟರ್ ಇದೆ. ಬಟ್ ಇಲ್ಲಿ ಹತ್ತೋದಕ್ಕೆ ಜಾಸ್ತಿ ಜಾಗ ಇಲ್ಲ. ಸೊ ಆ್ಯಂಡ್ ಹಿಡ್ಕೊಳ್ಳೋಕ್ಕೂ ಇಲ್ಲಿ ಏನೂ ಇಲ್ಲ. ಸೊ ಸ್ವಲ್ಪ ಹತ್ತೋದು ಕಷ್ಟ ಆಗಬಹುದು. ಈಗ ಸಫಾರಿದು ಲಾಸ್ಟ್ ಸೀಟ್ ಕಂಫರ್ಟ್ ನೋಡೋಣ. 3rd ರೋ ಸೀಟು 2 ಸೀಟ್ ಇದೆ. ಕೆಳಗಡೆ ಸೀಟ್ ಬೇಸ್ ಸ್ವಲ್ಪ ಡೆಪ್ತ್ ಚೆನ್ನಾಗಿದೆ, ಬೇರೆ 7 ಸೀಟರ್ SUVಗಳಿಗೆ ಕಂಪೇರ್ ಮಾಡಿಕೊಂಡ್ರೆ. ಇಲ್ಲಿ ಲೆಗ್ ರೂಮ್, ನೀ ರೂಮ್ ಡೀಸೆಂಟ್ ಅಂತ ಹೇಳ್ಬೋದು.
ಈ ಫ್ರಂಟ್ ಸೀಟು ಇವಾಗ ಮೀಡಿಯಮ್ ಸೆಟ್ಟಿಂಗಲ್ಲಿದೆ. ಸೊ ಇನ್ನೊಂದು ಸ್ವಲ್ಪ ಜಾಗ ಅಂದರೆ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಸೀಟ್ನ ಮುಂದೆ ಹಾಕ್ಸ್ಕೋಬೋದು. ಬೇರೆ ಫೀಚರ್ಸ್ ಅಂತ ಅಂದ್ಕೊಂಡ್ರೆ ಇಲ್ಲಿ ಹೆಡ್ ರೆಸ್ಟ್ ಇದೆ ಇಬ್ರಿಗೂ, 3 ಪಾಯಿಂಟ್ ಸೀಟ್ ಬೆಲ್ಟ್ ಇದೆ. ಹಿಂದ್ಗಡೆ ಈ ಬ್ಯಾಕ್ ರೆಸ್ಟ್ ಅಡ್ಜಸ್ಟ್ ಮಾಡೋ ಥರ ಇಲ್ಲ, ಇಸ್ ಒನ್ ಸಿಂಗಲ್ ಆ್ಯಂಗಲ್ಲು, ಬಟ್ ಕಂಫರ್ಟಬಲ್ ಪೊಸಿಷನಲ್ಲಿದೆ. ಈ ಸಫಾರಿನಲ್ಲಿ ಥಿಯೇಟರ್ ಸೀಟಿಂಗ್ ಅಂತ ಕರೀತಾರೆ. ಏನಂದರೆ ಈ ಲಾಸ್ಟ್ ರೋ ಸ್ವಲ್ಪ ಹೈಟಲ್ಲಿದೆ, ಮಧ್ಯ ರೋ ಸ್ವಲ್ಪ ಡೌನಲ್ಲಿದೆ, ಆ್ಯಂಡ್ ಫ್ರಂಟ್ ರೋ ಇನ್ನೂ ಡೌನಲ್ಲಿದೆ. ಸೊ ಇಲ್ಲಿಂದ ಎದುರುಗಡೆಗೆ ನೀಟಾಗಿ ಕಾಣಿಸುತ್ತೆ. ಜೊತೆಗೆ ಫುಲ್ ಬೀಚ್ ಇಂಟೀರಿಯರ್ಸ್, ಆಮೇಲೆ ದೊಡ್ಡದೊಂದು ವಿಂಡೋ ಇರೋದ್ರಿಂದ ಏರಿ ಆಗಿದೆ, ಎಲ್ಲೂ ಒಂಥರ ಕ್ಲಾಸ್ಟ್ರೋಫೋಬಿಕ್ ಅಂತ ಅನಿಸೋದಿಲ್ಲ. ಫೀಚರ್ಸ್ ನೋಡಿಕೊಂಡ್ರೆ ಇಲ್ಲಿ ಏರ್ ವೆಂಟ್ಸ್ ಇದೆ ಎರಡೂ ಕಡೆ. ಸೈಡಲ್ಲಿ ಇದು ಕಂಟ್ರೋಲ್, AC ಕಂಟ್ರೋಲ್, ಫ್ಯಾನ್ ಸ್ಪೀಡ್ ಕಂಟ್ರೋಲ್ ಇದೆ. 2 ಕಪ್ ಹೋಲ್ಡರ್ಸ್ ಇದೆ. ಫೋನ್ ಇಟ್ಕೊಳ್ಳೋಕ್ಕೆ ಆ ಕಡೆ ಈ ಕಡೆ 2 ಸ್ಲಾಟ್ಸ್ ಇದೆ. ಫೋನ್ ಅಥವಾ ಚಿಕ್ಕ ಪುಟ್ಟ ಸಾಮಾನು ಇಟ್ಕೋಬೋದು. 2 USB ಪೋರ್ಟ್ಸ್ ಇದೆ, ಒಂದು ಟೈಪ್ C ಮತ್ತು ಇನ್ನೊಂದು ಟೈಪ್ A. ಜೊತೆಗೆ ಹೆಡ್ ರೂಮ್ ಕೂಡ ಸಾಕಷ್ಟು ಇದೆ. ಸೊ ನಾರ್ಮಲ್ ಆವ್ರೇಜ್ ಇಂಡಿಯನ್ ಹೈಟ್ನವ್ರಿಗೆ ಏನೂ ತೊಂದರೆ ಆಗಲ್ಲ. 6 ಅಡಿ ಮೇಲೆ ಇನ್ನು ಸ್ವಲ್ಪ ಎತ್ತರ ಜಾಸ್ತಿ ಇದ್ದರೆ ಸ್ವಲ್ಪ ಹೆಡ್ ರೂಮ್ ಕಡಿಮೆ ಅನ್ನಿಸ್ಬಹುದು, ಬಟ್ ಅದರ್ವೈಸ್ ಆಲ್ ಗುಡ್. ಐ ಥಿಂಕ್ ಈವನ್ ಅಡಲ್ಟ್ಸ್ಗೂ ಕೂಡ ಕಂಫರ್ಟಬಲ್ ಸೀಟಿಂಗ್. ಲಾಸ್ಟ್ ರೋನಲ್ಲಿ ಬೇರೆ ಯಾವುದೇ 7 ಸೀಟರ್ SUV ತೊಗೊಂಡ್ರೂ ಐ ಥಿಂಕ್ ಸಫಾರಿ ಈಸ್ ಗಾಟ್ ದ ಬೆಸ್ಟ್ ಥರ್ಡ್ ರೋ ಸೀಟಿಂಗ್ ಸ್ಪೇಸ್. ಇಳಿವಾಗಲೂ ಕೂಡ ಸ್ವಲ್ಪ ಕಷ್ಟ ಇದೆ, ಯಾಕಂದರೆ ಇಲ್ಲಿ ಹಿಡ್ಕೊಳ್ಳೋದು ಏನೂ ಇಲ್ಲ, ಆ್ಯಂಡ್ ಜಾಗನೂ ಜಾಸ್ತಿ ಇಲ್ಲ. ಆ್ಯಂಡ್ ಈ ಸೀಟ್ ಫೋಲ್ಡ್ ಮಾಡೋದಕ್ಕೆ ಇಟ್ಸ್ ಕ್ವೈಟ್ ಹೆವಿ, ಸ್ವಲ್ಪ ಜಾಸ್ತಿನೇ ಶಕ್ತಿ ಪ್ರದರ್ಶನ ಮಾಡಬೇಕಾಗತ್ತೆ. ಹಿಂದೆಗಡೆನಲ್ಲಿ ಎಷ್ಟು ಜಾಗ ಇದೆ, ಎಷ್ಟು ಆರಾಮಾಗಿದೆ, ಕೂತ್ಬಿಟ್ಟು ನೋಡೋಣ. ಡೋರ್ಸು ಸಾಕಷ್ಟು ವೈಡಾಗಿ ಓಪನ್ ಆಗುತ್ತೆ, ಆದರೂ ಕೆಲವು ಟಾಟಾ ಕಾರ್ಸಲ್ಲೇ 90 ಡಿಗ್ರೀಸ್ ಓಪನ್ ಆಗುತ್ತೆ. ಇದರಲ್ಲಿ ಪ್ರಾಬ್ಲಿ ಒಂದು 80 ಡಿಗ್ರೀಸ್ 75 ಡಿಗ್ರೀಸ್ ಅಷ್ಟು. ಒಳಗಡೆ ಬಂದ ಮೇಲೆ ಇದು ಬೀಚ್ ಇಂಟೀರಿಯರ್ಸ್ ಬೇರೆ ಆಗಿರೋದ್ರಿಂದ ಸಾಕಷ್ಟು ಜಾಗ ಏರಿಯಾಗಿ ಫೀಲ್ ಆಗುತ್ತೆ. ಜಾಗನೂ ಸಾಕಷ್ಟೇ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಕೆಲವೊಂದು ಕಾರ್ಗಳಲ್ಲಿ, ಇದೇ ಕ್ಯಾಟಗರಿ ಕಾಂಪಿಟೇಷನ್ ಇರೋವಂಥ ಕಾರ್ಗಳಲ್ಲಿ ಸ್ಲೈಡ್ ಆಗಲ್ಲ ಸೀಟು, ಇದರಲ್ಲಿ ಸ್ಲೈಡ್ ಆಗುತ್ತೆ ಸೀಟು. ಸೊ ಹಿಂದೆ ಇದ್ದವ್ರಿಗೆ ನಾವು ಜಾಗನ ಅಡ್ಜಸ್ಟ್ ಮಾಡ್ಕೊಬೋದು. ಹಾಗೆಯೇ ಇಲ್ಲಿ ಇವರು ಟಾಟಾದವರು ಎಲ್ಲ ಫೀಡ್ಬ್ಯಾಕ್ನು ತಗೊಳ್ತಿದ್ದಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಶೇಡ್ಸ್ ಇದೆ ಕೊಟ್ಟಿದ್ದಾರೆ ಇಲ್ಲಿ. ಹಾಗಾಗಿ ಇನ್ನೂ ಆರಾಮಾಗಿ ಕುತ್ಕೊಬೋದು. ಪ್ಲಸ್ ದೊಡ್ಡ ಕಪ್ ಹೋಲ್ಡರ್ಸ್ ಇದೆ, ಫೋನ್ ಇಡೋದಕ್ಕೆ ಇಲ್ಲೊಂದು ಜಾಗ ಇದೆ. ಇಲ್ಲೂ ಸಹ ಪಾಕೆಟ್ ಟೈಪ್ ಕೊಟ್ಟಿದ್ದಾರೆ ಫೋನ್ ಇಡೋದಕ್ಕೆ. USB ಚಾರ್ಜರ್ ಇದೆ. ಟೈಪ್ C ಫೋನ್ ಯೂಸ್ ಮಾಡೋರಿಗೆ ಅದು ಚಾರ್ಜರ್ಸ್ ಕೂಡ ಇದೆ. ಈ ಸೀಟ್ಸು 6 ಸೀಟು ಕ್ಯಾಪ್ಟನ್ ಸೀಟ್ಸು ಬರುತ್ತೆ. ಇದು 7 ಸೀಟ್ ವರ್ಷನ್. 6 ಸೀಟ್ಸ್ನಲ್ಲಿ ಕ್ಯಾಪ್ಟನ್ ಸೀಟ್ಸ್ ಇದ್ದಾಗ ಅಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಕೂಡ ಬರುತ್ತೆ. ಇಲ್ಲಿ ಇರೋದು ಡಿಸೈನ್ ಕೊಟ್ಟಿದ್ದಾರೆ, ಬಟ್ ಆ್ಯಕ್ಚುಲಿ ನಾಟ್ ವೆಂಟಿಲೇಟೆಡ್ ಈ 7 ಸೀಟರ್ ಆಪ್ಷನ್ನಲ್ಲಿ. ಮತ್ತು ಹಿಂದೆಗಡೆ ವಾಲ್ಕೊಳೋದಕ್ಕೆ ರೇಂಜ್ ರೋವರ್ ಇನ್ಸ್ಪೈರ್ಡ್ ಆಗಿರುವಂಥ ಒಂದು ಪಿಲ್ಲೋ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದು. ಸಾಕಷ್ಟು ಹೆಡ್ ರೂಮ್ ಕೂಡ ಇದೆ. ಪ್ಯಾನರೋಮಿಕ್ ಸನ್ರೂಫ್ ಇದ್ದೂ ಸಹ ಸಾಕಷ್ಟು ಹೆಡ್ ರೂಮ್ ಇದೆ. ಹಾಗೆಯೇ ಕಪ್ ಹೋಲ್ಡರ್ಸ್ ಇದೆ. ಆಮ್ರೆಸ್ಟ್ ಥರ ಡಬಲ್ ಅಪ್ ಆಗುತ್ತೆ, ಆರಾಮಾಗಿ ಕುತ್ಕೊಬೋದು. ಕಂಫರ್ಟ್ಗೆ ಏನು ಮಾತೇ ಇಲ್ಲ. ರೇರ್ AC ವೆಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ, ನೀವು ನಿಮಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಬೋದು. ಹಾಗೆಯೇ ಲೈಟ್ ಬೇಕಿದ್ರೆ ಲೈಟ್ಸ್ ಇದೆ. ಗ್ರ್ಯಾಬ್ ಹ್ಯಾಂಡಲ್ ಎಲ್ಲ ರೆಗ್ಯುಲರ್ ಆಗಿ ಕೊಟ್ಟಿದ್ದಾರೆ. ಅದಲ್ಲದೆ ಇಲ್ಲಿ ಮಟೀರಿಯಲ್ಸ್ ಯೂಸ್ ಮಾಡಿರೋದು, ಇಲ್ಲಿ ಕೈಯಲ್ಲಿ ಜಾಗದಲ್ಲಿ ಸಾಫ್ಟ್ ಟಚ್ ಮಟೀರಿಯಲ್ಸ್ ಇದೆ. ಇಲ್ಲಿ ಡೋರ್ ಓಪನ್ ಮಾಡೋದಕ್ಕೆ ಅಂತ ಇರೋ ಲ್ಯಾಚಸ್ಸು ತುಂಬ ಹೈ ಕ್ವಾಲಿಟಿದು. ನಿಮಗಿಲ್ಲಿ ಇದನ್ನೆಲ್ಲ ಮುಟ್ಟಿದಾಗ ನೀವು 30 ಲಕ್ಷ ಅಲ್ಲ, ಮೋಸ್ಟ್ಲಿ 45-50 ಲಕ್ಷ ಕಾರ್ಗಳಲ್ಲಿ ಅದಕ್ಕಿಂತ ಹೈಯರ್ ಎಂಡ್ ಕಾರ್ಸಲ್ಲಿ ಕೂತಿದ್ದೀರಾ ಅನ್ನೋ ಭಾವನೆ ಸಿಕ್ಕತ್ತೆ. ಆ ಥರ ಮಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಟಾಟಾದವರು. ಓವರಾಲ್ ಡಿಸೈನ್ ಆ್ಯಂಡ್ ಫೀಲ್ ತುಂಬ ಚೆನ್ನಾಗಿದೆ. ಸ್ಕ್ರ್ಯಾಚಿ ಪ್ಲಾಸ್ಟಿಕ್, ರಫ್ ಪ್ಲಾಸ್ಟಿಕ್ ಇದೆ, ಬಟ್ ಅದನ್ನು ನಾವು ಎಕ್ಸ್ಕ್ಯೂಸ್ ಮಾಡ್ಬೋದು. ಆ್ಯಂಡ್ ಆಲ್ಮೋಸ್ಟ್ ಫ್ಲ್ಯಾಟ್ ಫ್ಲೋರ್ ಇರೋದ್ರಿಂದ ಮಧ್ಯ ಕೂತವ್ರಿಗೂ ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ. ಗಾಡಿ ವೈಡ್ ಇದೆ, ಆದ್ದರಿಂದ 3 ಜನ ಕಂಫರ್ಟಬಲ್ ಆಗಿ ಕುತ್ಕೊಂಡು ಟ್ರಾವೆಲ್ ಮಾಡ್ಬೋದು ಹಿಂದೆ ಸೀಟ್ನಲ್ಲಿ ಕೂಡ. ಓಕೆ, ಈಗ ಫ್ರಂಟ್ ರೋ ಡ್ರೈವರ್ ಸೀಟಲ್ಲಿ ಕುತ್ಕೊಂಡು ನೋಡೋಣ ಹೇಗಿದೆ ಅಂತ. ಅದಕ್ಕಿಂತ ಮುಂಚೆ ಕೀ ಫಾಬು ತುಂಬ ಬೇಸಿಕ್ ಆಗಿರೋ ಕೀ ಫಾಬ್ ಇದೆ. ಲಾಕ್, ಅನ್ಲಾಕ್, ಲೈಟ್ ಮತ್ತು ಬೂಟ್ ಓಪನ್
ಬಟನ್ಸ್ ಇದೆ ಅಷ್ಟೇ. ಐ ಥಿಂಕ್ ಎಲ್ಲ ಟಾಟಾ ಕಾರ್ಗಳಿಗೂ ಇದೊಂದೇ ಕೀ ಫಾಬ್ ಅನ್ಸುತ್ತೆ. ಸಫಾರಿ ಪ್ರೀಮಿಯಂ ಗಾಡಿ, ಇದಕ್ಕಾದ್ರೂ ಒಳ್ಳೆ ಕೀ ಕೊಡಬೇಕಿತ್ತು ಅನ್ಸುತ್ತೆ. ಬಟ್ ಇಟ್ಸ್ ಸ್ಟ್ಯಾಂಡರ್ಡ್ ಕೀ ಫಾಬ್. ಡ್ರೈವರ್ ಸೈಡ್ ಡೋರ್, ಅದು ಡೋರ್ಸಿಗೆ ಬಂದರೆ ಇಲ್ಲಿ 4 ಬಟನ್ ಇರೋದು ಫಾರ್ ವಿಂಡೋಸ್ ಆ್ಯಂಡ್ ಒಂದು ವಿಂಡೋ ಲಾಕ್ ಬಟನ್ ಇದೆ. ಹ್ಯಾಂಡಲ್ಸ್ ಎಲ್ಲ ಚೆನ್ನಾಗಿದೆ, ಅಲ್ಯೂಮಿನಿಯಂ ಫಿನಿಶ್ ಇದು ಹ್ಯಾಂಡಲ್ಸ್ ಇದೆ, ಲಾಕ್ ಕೂಡ. ಸೊ ಓವರ್ ಆಲ್ ಯುನೋ ಇಂಟೀರಿಯರ್ ಡ್ಯಾಶ್ ಬೋರ್ಡ್ ಎಲ್ಲ ನೋಡಿದಾಗ ಇಟ್ಸ್ ಅ ಬ್ರೌನ್ ಆ್ಯಂಡ್ ಬೀಜ್ ಕಾಂಬಿನೇಷನ್ನು. ಜೊತೆಗೆ ಇಲ್ಲಿ ವುಡ್ ಫಿನಿಶ್ ಪ್ಯಾನಲ್ ಇದೆ, ಆರ್ಟಿಫಿಷಿಯಲ್ ಫಿನಿಶ್ ವಿತ್ ಪಿನ್ ಸ್ಟ್ರೈಪಿಂಗ್ ಇದೆ. ಚೆನ್ನಾಗಿದೆ ಇದರ ಮಟೀರಿಯಲ್. ಹೌದು, ಮುಟ್ಟಕ್ಕೆ ಚೆನ್ನಾಗಿದೆ. ಬಟ್ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ದಟ್ಸ್ ಅ ಡಿಫ್ರೆಂಟ್ ಪಾಯಿಂಟ್. ಪಿಯಾನೋ ಬ್ಲ್ಯಾಕ್ ಫಿನಿಶ್ ತುಂಬ ಯೂಸ್ ಮಾಡಿದ್ದಾರೆ. ಹೊರಗಡೆ ಇದು ಗ್ರಿಲ್ಲಲ್ಲಾಗಲಿ ಅಥವಾ ಈ ಮಿರರ್ಸು ಆ್ಯಂಡ್ ಇಲ್ಲಿ ಇಂಟೀರಿಯರಲ್ಲಿ ಇವಾಗ ನೋಡ್ತೀರಾ ಫುಲ್ ಪಿಯಾನೋ ಬ್ಲ್ಯಾಕ್ ಇದೆ. ಜೊತೆಗೆ ಇಲ್ಲಿ ಸ್ಟಿಯರಿಂಗ್ ವೀಲ್ ಮೇಲ್ ಕೂಡ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇದೆ. ಒಂದು ಡಸ್ಟ್ ಮ್ಯಾಗ್ನೆಟ್, ಫಿಂಗರ್ ಪ್ರಿಂಟ್ ಮ್ಯಾಗ್ನೆಟ್, ಸ್ಕ್ರಾಚ್ ಮ್ಯಾಗ್ನೆಟ್, ಎಲ್ಲದಕ್ಕೂ ಮ್ಯಾಗ್ನೆಟ್. ಅದು ನೋಡೋದಕ್ಕೆ ಚೆನ್ನಾಗಿದೆ. ಚೆನ್ನಾಗಿದೆ. ಮೇಂಟೆನೆನ್ಸ್ ಹೇಗಿರುತ್ತೆ ಅಂತ ಯೂಸ್ ಮಾಡಿದವ್ರಿಗೆ ಗೊತ್ತಾಗ್ಬೇಕು. ಎವ್ರಿಥಿಂಗ್ ಇದು ಒಳಗಡೆ ಬಂದ ತಕ್ಷಣ ತುಂಬ ಸಿಂಪ್ಲಿಸ್ಟಿಕ್ ಆದ್ರೂ ಫ್ಯೂಚರಿಸ್ಟಿಕ್, ಸಿಂಪ್ಲಿಸ್ಟಿಕ್, ತುಂಬ ಚೆನ್ನಾಗಿದೆ ಎಲ್ಲದನ್ನು. ಸೊ ಎಸೆನ್ಷಿಯಲಿ ಫಾರ್ಮ್ ಓವರ್ ಫಂಕ್ಷನ್ ಡಿಸೈನ್ ಅಂತ ಹೇಳ್ತೀವಿ. ಫಸ್ಟ್ ಅಪಿಯರೆನ್ಸಲ್ಲಿ ಚೆನ್ನಾಗಿ ಕಾಣುವಂಥ ಡಿಸೈನು. ಮೇಜರ್ ಚೇಂಜಸ್ ಅಂದರೆ ಈ ಡ್ಯಾಶ್ ಬೋರ್ಡ್ ಲೇಔಟ್ ಪ್ಲಸ್ ದ ಟಚ್ ಸ್ಕ್ರೀನ್ ಹಳೆ ಸಫಾರಿಗೆ ಕಂಪೇರ್ ಮಾಡಿಕೊಂಡ್ರೆ ಇವಾಗ ಇದು 12.3 ಇಂಚ್ ಟಚ್ ಸ್ಕ್ರೀನ್ ಹೋಗಿದ್ದಾರೆ. ಮುಂಚೆ ಪುಟಾಣಿದೊಂದು ಟಚ್ ಸ್ಕ್ರೀನ್, ಅದು ಬಿಟ್ಟಿಗೆ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ. ಜೊತೆಗೆ ತುಂಬ ರೆಸ್ಪಾನ್ಸಿವ್ ಕೂಡ ಇದೆ. ಸೊ ದಟ್ ಈಸ್ ಅ ಮೇಜರ್ ಬಿಗ್ ಹ್ಯೂಜ್ ಇಂಪ್ರೂವ್ಮೆಂಟ್. ಬೆಸ್ಟ್ ಸ್ಕ್ರೀನ್ ಕರೆಂಟ್ಲಿ ಅಂತ ಆರಾಮಾಗಿ ಹೇಳ್ಬೋದು, ವಿತೌಟ್ ಡೌಟ್ ಈ ರೇಂಜಲ್ಲಿ ಡೆಫಿನೆಟ್ಲಿ. ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಈ ಬೇರೆ ಎಲ್ಲಾದು ಕಂಟ್ರೋಲ್ಸು ಇಸ್ ಟಚ್ ಸೆನ್ಸಿಟಿವ್. ಈ ಟೆಂಪರೇಚರ್ ಕಂಟ್ರೋಲ್ಗೆ ಬಟನ್ ಕೊಟ್ಟಿದ್ದಾರೆ ಬಿಟ್ಟರೆ ಬೇರೆ ಎಲ್ಲಾದು ಟಚ್ ಸೆನ್ಸಿಟಿವ್. ಸೊ ನೀವು ಡ್ರೈವ್ ಮಾಡ್ತಾ ಅಲ್ಲಿ ನೋಡಲೇಬೇಕು, ಯಾವುದೂ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಇಲ್ಲ, ನೋಡಿ ಟಚ್ ಮಾಡಬೇಕು. ಅದರಲ್ಲಿ ಲೈಟ್ ಚೇಂಜ್ ಆಗುತ್ತೆ, ಅದರಿಂದ ಗೊತ್ತಾಗುತ್ತೆ ಅಷ್ಟೇ. ಕೆಲವು ನನ್ನ ಪ್ರಕಾರ ಕೆಲವುದಕ್ಕೆ ಇವಾಗ ಆಗಲಿ ಅಥವಾ ಎ ಸಿ ಕಂಟ್ರೋಲ್ಸ್ಗಾಗಲಿ ಬಟನ್ನು ನಾಬ್ಸು ಇರೋದು ಒಳ್ಳೆಯದು, ಈಸಿಯರ್ ಟು ಹ್ಯಾಂಡಲ್. ಬಟ್ ದಿಸ್ ಈಸ್ ದ ಮಾಡರ್ನ್ ಡಿಸೈನ್. ಅದ್ರ ಜೊತೆಗೆ ಹೋಗಿದ್ದಾರೆ, ನೋಡೋಕ್ಕಂತೂ ಭಾಳ ಚೆನ್ನಾಗಿದೆ. ಅದ್ರ ಕೆಳಗಡೆ ಆ್ಯಂಬಿಯೆಂಟ್ ಲೈಟಿಂಗ್ ಕಾಣ್ತಾ ಇದೆ, ಸುತ್ತಲೂ ಇದೆ ಆ್ಯಂಬಿಯೆಂಟ್ ಲೈಟಿಂಗ್. ಇಟ್ ಈಸ್ ಕಾನ್ಫಿಗರಬಲ್, ಕಲರ್ಸ್ ಚೇಂಜ್ ಮಾಡ್ಕೋಬೋದು. ಅದ್ರ ಕೆಳಗಡೆ ಇಲ್ಲಿ ಒಂದು ಫೋನ್ ಇಟ್ಕೊಳ್ಳೋಕೆ ಜಾಗ ಇದೆ. ಬಟ್ ಈ ಥರ ಚಿಕ್ಕ ಫೋನ್ ಇದ್ದರೆ ಮಾತ್ರ ಇಡೋಕ್ಕೆ ಓಕೆ, ಇಲ್ಲಾಂದರೆ ಇಡೋದು ತೆಗೆಯೋದು ಸ್ವಲ್ಪ ಕಷ್ಟ ಇದೆ. ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿದ್ದಾರೆ, ವಿಚ್ ಇಸ್ ಗುಡ್. ಜೊತೆಗೆ ಅಲ್ಲಿ 2 USB ಸ್ಲಾಟ್ಸ್ ಇದೆ ವಿತ್ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಆಸ್ ವೆಲ್. ಇದರಲ್ಲಿ ನೀವು ಲ್ಯಾಪ್ಟಾಪ್ ಕೂಡ ಚಾರ್ಜ್ ಮಾಡ್ಬೋದು ಅನ್ಸುತ್ತೆ, 45 ವಾಟ್ಸಲ್ಲಿ. ಹಾಗೆ ಇಲ್ಲಿ ಕೆಳಗಡೆ ಒಂದು ಡಯಲ್ ಇದೆ, ಟ್ರಾಕ್ಷನ್ ಮೋಡ್ಸ್ ಚೇಂಜ್ ಮಾಡೋದಕ್ಕೆ. ಆ್ಯಂಡ್ ಅಂದರೆ ವೆಟ್, ಸ್ಯಾಂಡು, ರಫ್ ಟ್ರಾಕ್ಷನ್ ಮೋಡ್ಸ್ ಇದೆ. ಈ ಡಯಲ್ ಚೆನ್ನಾಗಿದೆ, ಫೀಡ್ಬ್ಯಾಕು ಚೆನ್ನಾಗಿದೆ, ಹಾಗೆಯೇ ಅದರದ್ದು ಕ್ವಾಲಿಟಿನೂ ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ. ನನ್ನ ಪ್ರಕಾರ ಬೇರೆ ಫಂಕ್ಷನ್ಸ್ ಇಂಟಿಗ್ರೇಟ್ ಮಾಡ್ಬೋದಾಗಿತ್ತು. ಅದು ಬರೀ ಟ್ರಾಕ್ಷನ್ ಕಂಟ್ರೋಲ್ಗೆ ಒಂದು ಡಯಲ್ ಕೊಡೋದು ಡಸಂಟ್ ಮೇಕ್ ಟೂ ಮಚ್ ಸೆನ್ಸ್. ಜಾಸ್ತಿ ಆಯಿತು. ಯಾಕಂದರೆ ಇರೋದ್ರಲ್ಲಿ ಮೋಸ್ಟ್ಲಿ ತುಂಬ ಕಡಿಮೆ ಯೂಸ್ ಮಾಡೋದೇ ಆ ಫೀಚರ್ನ. ನೀವು ಅಟ್ಲೀಸ್ಟ್ ಈ ಸಿಟಿ ಮೋಡು ಅಥವಾ ಸ್ಪೋರ್ಟ್ ಮೋಡ್ ಜಾಸ್ತಿ ಯೂಸ್ ಮಾಡ್ಬೋದು, ಟ್ರಾಕ್ಷನ್ ಮೋಡ್ಸ್ ಭಾಳ ಕಡಿಮೆ ಚೇಂಜ್ ಮಾಡ್ಬೋದು. ಓಕೆ, ಇದು ಆಟೋಮ್ಯಾಟಿಕ್ ಆದ್ದರಿಂದ ವೆರಿ ಸಿಂಪಲ್ ಗೇರ್ ಶಿಫ್ಟರ್. ಜಸ್ಟ್ ಪಾರ್ಕಿಂಗ್ ಒಂದು ಬಟನ್ ಇದೆ, ರಿಯರ್, ನ್ಯೂಟ್ರಲ್ ಆ್ಯಂಡ್ ಡ್ರೈವ್ ಮೋಡ್ಸ್ ಇದೆ ಅಷ್ಟೇ. ರೇಂಜ್ ರೋವರ್ ಅವ್ರನ್ನ ಮತ್ತೆ ಡಿಸೈನ್ ಲ್ಯಾಂಗ್ವೇಜ್ನ ಉಪಯೋಗಿಸ್ಕೊಂಡಿದ್ದಾರೆ ಟಾಟಾದವರು. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ವಿತ್ ಆಟೋ ಹೋಲ್ಡ್. ಇಲ್ಲೂ ಸುತ್ತಲೂ ಯುಲ್ ಸಿ ದ ಪಿಯಾನೋ ಬ್ಲ್ಯಾಕ್ ಫಿನಿಶ್. 2 ಕಪ್ ಹೋಲ್ಡರ್ ಇದೆ ಆ್ಯಂಡ್ ಒಂದು ಇಟ್ಸ್ ಅ ಫೇರ್ಲಿ ಸ್ಮಾಲ್ ಬಾಕ್ಸ್, ತುಂಬ ಡೀಪ್ ಏನಿಲ್ಲ. ಚಿಕ್ಕ ಪುಟ್ಟ ಸಾಮಾನು ಇಟ್ಕೋಬೋದು, ಕೂಲ್ಡ್ ಇದೆ. ಜೊತೆಗೆ 2 USB ಸ್ಲಾಟ್, ಒಂದು ಚಾರ್ಜರ್ ಸ್ಲಾಟ್ ಕೂಡ ಇದೆ. ಗ್ಲೋ ಬಾಕ್ಸ್ ಡೀಸೆಂಟ್ ಸೈಜ್. ಇಲ್ಲಿ ಒಂದು ಟ್ರೇ ಕೂಡ ಇದೆ ಏನಾದರೂ ಇಡೋದಕ್ಕೆ. ಐ ಥಿಂಕ್ ಓವರಾಲ್ ಸ್ಪೇಸ್ ಆ್ಯಂಡ್ ಪ್ರಾಕ್ಟಿಕಾಲಿಟಿ ವೈಸ್ ಡೀಸೆಂಟ್ ಆಗಿದೆ. ಇಲ್ಲಿ ಡೋರ್ಸ್ ಕೂಡ ನೋಡಿದ್ರೆ ಬಾಟಲ್ ದೊಡ್ಡದಾಗಿರೋ 1 ಲೀಟರ್ ಬಾಟಲ್ಸ್ ಈಸಿಯಾಗಿ ಇಟ್ಕೋಬೋದು. ಜೊತೆಗೆ ಚಿಕ್ಕ ಪುಟ್ಟ ಸಾಮಾನು ಇಟ್ಕೊಳ್ಳೋಕ್ಕೂ ಅಡಿಷ್ನಲ್ ಜಾಗ ಇದೆ. ಸೀಟ್ ಬಗ್ಗೆ ಮಾತಾಡೋಣ. ಐ ಥಿಂಕ್ ಸೀಟ್ ಸಫಾರಿದು ಯಾವಾಗಲೂ ಇಟ್ ವಾಸ್ ವೆರಿ ಗುಡ್, ಚೆನ್ನಾಗಿತ್ತು, ತುಂಬ ಕಂಫರ್ಟಬಲ್ ಆಗಿತ್ತು. ಸೇಮ್ ಹಿಯರ್. ಇವಾಗ
ಫುಲ್ಲಿ ಆಟೋಮ್ಯಾಟಿಕ್ 6-ವೇ ಅಡ್ಜಸ್ಟಬಲ್ ಸೀಟ್ ಇದೆ ವಿತ್ ಮೆಮೊರಿ ಫಂಕ್ಷನ್, ವಿತ್ ವೆಲ್ಕಮ್ ಫಂಕ್ಷನ್. ಸೊ ನೀವು ಡೋರ್ ಓಪನ್ ಮಾಡಿದ ತಕ್ಷಣ ಸೀಟ್ ಹಿಂದೆ ಹೋಗುತ್ತೆ, ಇಳಿಯೋಕ್ಕೆ ಹತ್ತಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಕುತ್ಕೊಂಡು ಯು ಕ್ಯಾನ್ ಸೆಟ್ ವಿಚ್ ಎವರ್ 3 ಮೆಮರೀಸ್ ಇದೆ. ಸೊ ಯಾವ ನಂಬರ್ ನಿಮ್ದಿದೆಯೋ ಅದಕ್ಕೆ ಸೆಟ್ ಮಾಡ್ಕೋಬೋದು. ಜೊತೆಗೆ ವೆಂಟಿಲೇಟೆಡ್, ಒಂದು ವೆಂಟಿಲೇಟೆಡ್ ಸೀಟ್ ಇವಾಗ ಕಾಮನ್ ಆಗಿದೆ ಈ ಸೆಗ್ಮೆಂಟಲ್ಲಿ. ಜೊತೆಗೆ ಎರಡು ಸೈಡು ಕೂಡ ಎಲೆಕ್ಟ್ರಿಕಲಿ ಅಡ್ಜಸ್ಟೆಡ್ ಸೀಟ್ಸ್. ಸೊ ಪ್ಯಾಸೆಂಜರ್ಸ್ ಏನು ಬೇಜಾರು ಮಾಡ್ಕೊಬೇಕಾಗಿಲ್ಲ. ಈ ಡ್ಯಾಶ್ಬೋರ್ಡ್ ಮೇಲೆ ನೋಡಿದ್ರೆ ಆಟೋ ಡಿಮ್ಮಿಂಗ್ IRVM ಇದೆ ಇಲ್ಲಿ. ಹಾಗೆಯೇ ಲೈಟ್ ಕಂಟ್ರೋಲ್ಸ್ ಇದೆ ವಿತ್ ಸನ್ರೂಫ್ ಕಂಟ್ರೋಲ್ಸ್ ಕೂಡ ಇಲ್ಲೇ ಇದೆ. ಸನ್ರೂಫ್ ಇಸ್ ಪ್ರಿಟಿ ಲಾರ್ಜ್, ಇವನ್ ಓಪನಿಂಗ್ ಈಸ್ ಆಲ್ಸೋ ಸುಮಾರು ದೊಡ್ಡಕೇನೆ ಇದೆ. ಟಚ್ ಸ್ಕ್ರೀನಿಗೆ ಬರೋಣ. ಒನ್ ಆಫ್ ದ ಬೆಸ್ಟ್ ಟಚ್ ಸ್ಕ್ರೀನ್ಸ್ ಇವಾಗ ಸಫಾರಿನಲ್ಲಿ. ಇಟ್ಸ್ ಅ ಹ್ಯೂಜ್ ಇಂಪ್ರೂವ್ಮೆಂಟ್. ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ವೈರ್ಲೆಸ್ ಬರುತ್ತೆ. ಆ್ಯಂಡ್ ಇಟ್ಸ್ ವೆರಿ ಕ್ರಿಸ್ಪ್, ವೆರಿ ಈಸಿ ಟು ಯೂಸ್ ಸ್ಕ್ರೀನ್. ಇನ್ಬಿಲ್ಟ್ ಮ್ಯಾಪ್ಸ್ ಅಥವಾ ನ್ಯಾವಿಗೇಷನ್ ಇಲ್ಲ, ಸೊ ಆಂಡ್ರಾಯ್ಡ್ ಆಟೋ ಅಥವಾ ಆ್ಯಪಲ್ ಕಾರ್ಪ್ಲೇನೇ ಯೂಸ್ ಮಾಡ್ಕೋಬೇಕಾಗತ್ತೆ. ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಇಟ್ಸ್ 10 ಸ್ಪೀಕರ್ JBL ಸಿಸ್ಟಮ್, ವೆರಿ ಗುಡ್ ಸೌಂಡ್ ಸಿಸ್ಟಮ್. ಪ್ರೀವಿಯಸ್ ಜನ್ರೇಷನ್ಗಿಂತನೂ ಚೆನ್ನಾಗಿ ಮಾಡಿದ್ದಾರೆ ಈ ವರ್ಷನಲ್ಲಿ. ಹೌದು. ಸೊ ಮ್ಯೂಸಿಕ್ ಸಿಸ್ಟಮ್ ಇಸ್ ವೆರಿ ಗುಡ್. ಬೇರೆ ಐ ಥಿಂಕ್ ಎಲ್ಲ ಕನೆಕ್ಟೆಡ್ ಕಾರ್ ಫೀಚರ್ಸ್ ಎಲ್ಲ ಇವಾಗ ಹೆಚ್ಚು ಕಮ್ಮಿ ಬೈ ಡಿಫಾಲ್ಟ್ ಬರುತ್ತೆ. ಇಂಟಿಗ್ರೇಟೆಡ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಕೂಡ ಇದೆ. ಹೌದು, AC-ನಲ್ಲೇ ಏರ್ ಪ್ಯೂರಿಫೈರ್ ಇನ್ಕ್ಲೂಡ್ ಆಗಿದೆ. ಸೊ ಇದರಲ್ಲಿ ಏರ್ ಕ್ವಾಲಿಟಿ ತೋರಿಸ್ತಾ ಇದೆ ಇವಾಗ. ಇದರಲ್ಲೇ 360 ಡಿಗ್ರಿ ಕ್ಯಾಮ್ರಾ ವ್ಯೂಸ್ ಇದೆ, 3D ವ್ಯೂಸ್ ಇದೆ. ಇದು ನೋಡಿದ್ರೆ ನಿಮಗೆ ಡಿಫೆಂಡರ್ದು ನೆನಪಾಗ್ಬೋದು. ಸಿಮಿಲರ್ ಹಿಂಗೆ ಎಲ್ಲ 8 ಡಿಫ್ರೆಂಟ್ ಆ್ಯಂಗಲ್ಸಿಂದ ತೋರಿಸುತ್ತೆ, ಹೊರಗಡೆಯಿಂದ ವಿಡಿಯೋ ತೆಗಿತಾ ಇರೋ ಥರ. ಅದರಷ್ಟು ಇಮೇಜ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ಬಟ್ ಈ ಸೆಗ್ಮೆಂಟ್ಗೆ ದಿ ಬೆಸ್ಟ್ ಸ್ಕ್ರೀನ್ ಆ್ಯಂಡ್ ವಿಡಿಯೋ ಕ್ವಾಲಿಟಿ ಅಂತ ಹೇಳಿ. ಸೊ ಐ ಥಿಂಕ್ ಓವರ್ ಆಲ್ ದ ಸ್ಕ್ರೀನ್ ಈಸ್ ಅ ಹ್ಯೂಜ್ ಇಂಪ್ರೂವ್ಮೆಂಟ್ ಫಾರ್ ಆನ್ ದ ಸಫಾರಿ. ಅಂದರೆ ತುಂಬ ದೊಡ್ಡ ಮಿಸ್ಸಿಂಗ್ ಫೀಚರ್ ಆಗಿತ್ತದು, ಇವಾಗ ಇಟ್ಸ್ ಡೆಫಿನೆಟ್ಲಿ ಅ ಪ್ರಾಪರ್ ಟಿಕ್ ಮಾರ್ಕ್. ಹಾಗೆಯೇ ಇವಾಗ ಡ್ರೈವರ್ ಸೈಡಿಗೆ ಬರೋಣ. ಇಲ್ಲಿ ಸ್ಟಿಯರಿಂಗ್ ವೀಲ್, ಲೆದರ್ ರ್ಯಾಪ್ಡ್ ಸ್ಟಿಯರಿಂಗ್ ವೀಲ್, 4 ಸ್ಪೋಕ್ ಸ್ಟಿಯರಿಂಗ್ ವೀಲ್ ಇದೆ. ಇದು ಹೊಸ ಅಡಿಷನ್. ದರ್ ಇಸ್ ಅ ಸ್ಕ್ರೀನ್ ಮಧ್ಯದಲ್ಲಿ ವಿತ್ ಟಾಟಾ ಗೋ ಆನ್ ಇಟ್. ಹಾಗೆಯೇ ಸ್ಟಿಯರಿಂಗ್ ವೀಲ್ ಹಿಂದ್ಗಡೆ ಪ್ಯಾಡಲ್ ಶಿಫ್ಟರ್ ಇದೆ. ಸೊ ಫಾರ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ಗೆ ಇಟ್ ಇಸ್ ನೈಸ್ ಟು ಹ್ಯಾವ್. ಆಟೋಮ್ಯಾಟಿಕ್ ವೈಪರ್ಸ್, ಆಟೋಮ್ಯಾಟಿಕ್ ಹೆಡ್ಲೈಟ್ಸಲ್ಲಿ ಹೈ ಬೀಮ್ ಅಸಿಸ್ಟ್ ಕೂಡ ಇದೆ. ವಿಲ್ ಟಾಕ್ ಅಬೌಟ್ ADAS ಫೀಚರ್ಸ್ ಸೆಪ್ರೇಟ್ಲಿ. ಸೊ ಎಲ್ಲ ಐ ಥಿಂಕ್ ಸಾಲಿಡ್ ಆಗಿ ಬಿಲ್ಡ್ ಆಗಿದೆ. ಸ್ಟಿಯರಿಂಗ್ ವೀಲ್ ಇಸ್ ಅಡ್ಜಸ್ಟಬಲ್ ಫಾರ್ ಹೈಟ್, ರೀಚ್ ಆ್ಯಂಡ್ ರೇಕ್. ಸೊ ಒಳ್ಳೆ ಕಂಫರ್ಟಬಲ್ ಪೊಸಿಷನ್ಗೆ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ಡ್ರೈವರ್ ಡಿಸ್ಪ್ಲೇ ಫುಲ್ಲಿ ಡಿಜಿಟಲ್ LCD ಸ್ಕ್ರೀನ್, ವೆರಿ ಗುಡ್ ಕ್ವಾಲಿಟಿ. ಇಸ್ ಅ 10.25 ಇಂಚ್ ಸ್ಕ್ರೀನ್ ಇದೆ. ನಿಮಗೆ ಡ್ರೈವ್ ಮಾಡುವಾಗ ಇಲ್ಲೇ ಡೈರೆಕ್ಷನ್ ತೋರಿಸುತ್ತೆ. ಇಟ್ಸ್ ವೆರಿ ಇಂಟ್ಯೂಟಿವ್ ಆ್ಯಂಡ್ ಈಸಿ ಟು ಯೂಸ್. ಸಿಮಿಲರ್ ಫೀಚರ್ ಇವಾಗ ನೆಕ್ಸಾನಲ್ಲಿ ಕೂಡ ತಂದಿದ್ದಾರೆ. ಸೊ ಇಟ್ಸ್ ಅ ರಿಯಲಿ ಗುಡ್ ಫೀಚರ್ ಟು ಹ್ಯಾವ್ ಅಕ್ರಾಸ್ ದ ಬೋರ್ಡ್. ಆ್ಯಂಡ್ ಸ್ಟಿಯರಿಂಗ್ ವೀಲ್ ಡಿಸೈನ್ ಚೆನ್ನಾಗಿದೆ, ಫ್ಲ್ಯಾಟ್ ಬಾಟಮ್ ಕೊಟ್ಟಿದ್ದಾರೆ. ಸೊ ಅಗೈನ್ ರೇಂಜ್ ರೋವರ್ ಇನ್ಫ್ಲೂಯೆನ್ಸ್. ಹೌದು, ರೇಂಜ್ ರೋವರ್ ಇನ್ಫ್ಲೂಯೆನ್ಸ್ ಕಾಣಿಸ್ತಾ ಇದೆ ವಿತ್ ಒಂಥರ ಡಾರ್ಕ್ ಅಲ್ಯೂಮಿನಿಯಂ ಫಿನಿಶ್ ಇದೆ ಇಲ್ಲಿ. ಡ್ರೈವ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದರೆ ಮೊದಲು ಈ ರೈಸ್ಡ್ ಸಿಟೇಷನ್ ಅಂದರೆ ಒಂಥರ ಕಮಾಂಡಿಂಗ್ ವ್ಯೂ ಆಫ್ ದ ರೋಡ್ ಇಲ್ಲಿಂದ ಸಿಗುತ್ತೆ. ಬಾನೆಟ್ ಎಡ್ಜಸ್ ಕಾಣುತ್ತೆ. ಆ್ಯಂಡ್ ಇಟ್ಸ್ ಅ ವೆರಿ ಕಂಫರ್ಟಬಲ್ ಸೀಟಿಂಗ್ ಪೊಸಿಷನ್ ಆಲ್ಸೋ. ಅಂದರೆ ಈ ಸ್ಟಿಯರಿಂಗ್ ವೀಲು, ಸೀಟಿಂಗು ಫುಲ್ಲು. ಸ್ಟಿಯರಿಂಗ್ ವೀಲ್ ಮೇಜರ್ ಇಂಪ್ರೂವ್ಮೆಂಟ್. ಇವಾಗ ಇಟ್ಸ್ ಎಲೆಕ್ಟ್ರಾನಿಕ್ ಅಸಿಸ್ಟೆಡ್ ಸ್ಟಿಯರಿಂಗ್ ವೀಲ್. ಮುಂಚೆ ಥರ ಹೈಡ್ರಾಲಿಕ್ ಇಲ್ಲ. ಸೊ ಎಸ್ಪೆಷಲಿ ಸಿಟಿನಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಈಸಿ ತಿರುಗ್ಸೋಕ್ಕೆ. ಹೈವೇನಲ್ಲಿ ಇಟ್ ವೇಸ್ ಅಪ್, ಸೊ ದಟ್ ಡಸಂಟ್ ಕ್ರಿಯೇಟ್ ಎನಿ ಪ್ರಾಬ್ಲಮ್ ಪರ್ ಸೆ, ರೈಟ್? ಸೊ ಇಟ್ಸ್ ಐ ಥಿಂಕ್ ಅದು ಈ ಬಲ್ಕಿ ವೆಹಿಕಲ್ ಇರೋದ್ರಿಂದ ಸಿಟಿನಲ್ಲಿ ಡೆಫಿನೆಟ್ಲಿ ಮುಂಚೆ ಆ ಪ್ರಾಬ್ಲಮ್ ಫೀಲ್ ಆಗ್ತಾ ಇತ್ತು. ಹೈಡ್ರಾಲಿಕ್ ಅಸಿಸ್ಟೆಡ್ ಸ್ಟಿಯರಿಂಗ್ ತಿರುಗ್ಸೋಕ್ಕೆ ಕಷ್ಟ ಆಗ್ತಾಯಿತ್ತು. ಓಕೆ, ಈ ಎಂಜಿನ್ ಆ್ಯಂಡ್ ಪಿಕಪ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ. ಒಂದು ಡೀಸೆಲ್ ಎಂಜಿನ್ನು ಸ್ವಲ್ಪ
ಅಷ್ಟೊಂದು ರಿಫೈನ್ಡ್ ಇಲ್ಲ ಈ ಗಾಡಿನಲ್ಲಿ. ರಿಫೈನ್ಡ್ ಇಲ್ಲ ಅಂದರೆ ಯು ಕ್ಯಾನ್ ಫೀಲ್ ಸಮ್ ಆಫ್ ದ ನಾಯ್ಸ್ ಆ್ಯಂಡ್ ವೈಬ್ರೇಷನ್ಸ್ ಟು ಎನ್ ಎಕ್ಸ್ಟೆಂಟ್. ಎಂಜಿನ್ದು ಪಿಕಪ್ ಇಸ್ ಸಫಿಷಿಯಂಟ್, ಏನು ಅದರಲ್ಲೇನು ತೊಂದರೆ ಇಲ್ಲ. ದೊಡ್ಡ ಗಾಡಿ ಎಂಜಿನ್ ಚಿಕ್ಕದು ಅಂತೇನು ಅನ್ಸಲ್ಲ. ಪ್ಲಸ್ ಅಲ್ಲಿ ಇದರಲ್ಲಿ ಎಲ್ಲ ಯೂಸ್ ಮಾಡ್ತಿದ್ದಾರೆ ಜೀಪಲ್ಲಿ. ಹೌದು, ಅಂದರೆ ಇವಾಗ ಎಕ್ಸ್ ಯು ವಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪವರ್ ಕಡಿಮೆ ಇದೆ ಆ್ಯಂಡ್ ಇಟ್ ಶೋಸ್. ಇವಾಗ ಎಕ್ಸ್ ಯು ವಿನಲ್ಲಿ ಆ ಸ್ಪೋರ್ಟ್ ಮೋಡಲ್ಲಿ ಓಡಿಸಿದಾಗ ಸಿಗೋ ಜಿಪ್ ಜ್ಯಾಪ್ ಅಂತ ಹೇಳಿ ಎಕ್ಸಾಕ್ಟ್ಲಿ ಆ ಝೂಮ್ ಅಲ್ಲಿ ಸಿಗೋ ಪವರ್ ಪಿಕಪ್ ಇದರಲ್ಲಿ ಇಲ್ಲ. ಬಟ್ ಡೆಫಿನೆಟ್ಲಿ ಮೋರ್ ದೆನ್ ಇನಫ್ ಪವರ್ ಫಾರ್ ಇಟ್ಸ್ ಯೂಸ್. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ದು ಗೇರ್ ಶಿಫ್ಟ್ ಈಸ್ ಫೇರ್ಲಿ ಕ್ವಿಕ್, ಬಟ್ ಅದು ಸ್ಪೋರ್ಟಿ ಫೀಲ್ ಅಂತೂ ಕೊಡೋದಿಲ್ಲ. ಪ್ಯಾಡಲ್ ಶಿಫ್ಟರ್ಸ್ ಯೂಸ್ ಮಾಡ್ತಾ ಇದ್ರೂ ಗೇರ್ಸ್ ಮೇಲೆ ಕಂಟ್ರೋಲ್ ಇಸ್ ನಾಟ್ ಫುಲ್ಲಿ ಯೋರ್ಸ್. ಅಂದರೆ ಇಟ್ ವಿಲ್ ಸ್ಟಿಲ್ ಓವರ್ ರೈಡ್. ನಾವು ಚೇಂಜ್ ಮಾಡಿದ್ರೂ ಅಥವಾ ತುಂಬ ಹೈ ಆರ್ ಪಿ ಎಮ್ಗೆ ಹೋದರೆ ಆಟೋಮೆಟಿಕ್ಲಿ ಅಪ್ ಶಿಫ್ಟ್ ಆಗುತ್ತೆ, ಲೋ ಆರ್ ಪಿ ಎಮ್ಗೆ ಹೋದರೆ ಡೌನ್ ಶಿಫ್ಟ್ ಆಟೋಮೆಟಿಕ್ಲಿ ಆಗಿಬಿಡುತ್ತೆ. ರೈಡ್ ಕ್ವಾಲಿಟಿ ಸಸ್ಪೆನ್ಷನ್ ರೀಟ್ಯೂನ್ ಮಾಡಿದ್ದೀವಿ ಅಂತ ಟಾಟಾದವ್ರು ಹೇಳಿದ್ದಾರೆ. ಆದರೆ ಇನ್ನೂ ಸ್ವಲ್ಪ ಹಾರ್ಡ್ ಸಸ್ಪೆನ್ಷನ್ನೇ ಇದೆ. ಎಸ್ಪೆಷಲಿ ಈ ಸಿಟಿ ರೋಡ್ಸಲ್ಲಿ ಯು ಕ್ಯಾನ್ ಫೀಲ್ ದ ಸ್ಮಾಲರ್ ಬಂಪ್ಸ್. ಬಟ್ ಏನಂದರೆ ನೀವು ಹೈಯರ್ ಸ್ಪೀಡ್ಸಲ್ಲಿ ಬ್ಯಾಡ್ ರೋಡ್ಸ್ ಮೇಲೆ ಇಟ್ ವಿಲ್ ಜಸ್ಟ್ ಗಾಬಲ್ ಅಪ್ ಎವ್ರಿಥಿಂಗ್, ರೈಟ್? ಐ ಥಿಂಕ್ ಸಫಾರಿ ಮುಂಚೆನೂ ಕೂಡ ಚೆನ್ನಾಗಿಲ್ದಿರೋ ರೋಡ್ಸ್ ಮೇಲೆ ಓಡ್ಸೋಕ್ಕೆ ಇಟ್ ವಾಸ್ ವೆರಿ ಸಾಲಿಡ್. ಜಾಸ್ತಿ ಚೆನ್ನಾಗಿಲ್ಲದೆ ಇರೋ ರೋಡ್ ಮೇಲೆ ಓಡ್ಸೋಕೆ ಜಾಸ್ತಿ ಚೆನ್ನಾಗಿದೆ ಈ ಕಾರ್. ಸೊ ನಿಮ್ಗೆ ರೈಡ್ ಕ್ವಾಲಿಟಿ ಪ್ಲಸ್ ಅನ್ಸುತ್ತೆ. ಅಂದರೆ ಸಾಫ್ಟಾಗಿ ನಿಮ್ಮ ಈ ಸ್ಲೋ ಸ್ಪೀಡಲ್ಲಿದ್ದಾಗ ಸಿಗೋಷ್ಟು ಫೀಡ್ಬ್ಯಾಕ್ ಚಿಕ್ಕ ಹಂಪು ಹೊಂಡ ಮೇಲೆ ಹೋದಾಗ ಅಷ್ಟು ಹೈ ಸ್ಪೀಡ್ನಲ್ಲಿ ಸಿಕ್ಕೋದಿಲ್ಲ, ತೇಲ್ಸ್ಕೊಂಡು ಹೋಗ್ಬಿಡುತ್ತೆ ಅದು. ಸೊ ಎಡಾಸ್ ಫೀಚರ್ಸ್ ಬಗ್ಗೆ ಮಾತಾಡೋಣ. ಇವಾಗ ಇದರಲ್ಲಿ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇದೆ, ಬ್ರೇಕ್ ಅಸಿಸ್ಟ್ ಇದೆ, ಫಾರ್ವರ್ಡ್ ಕೊಲಿಷನ್ ವಾರ್ನಿಂಗ್. ಸೊ ಮುಂದ್ಗಡೆ ಯಾವ್ದಾದ್ರು ವೆಹಿಕಲ್ ಅಥವಾ ಏನಾದರೂ ಅಡ್ಡ ಬಂದರೆ ಒಂದು ವಾರ್ನಿಂಗ್ ಕೊಡುತ್ತೆ, ಇನ್ನೊಂದು ಆಟೋಮ್ಯಾಟಿಕ್ಕಾಗಿ ಬ್ರೇಕ್ ಹಾಕುತ್ತೆ. ಎರಡು ಸೆಟ್ಟಿಂಗ್ಸಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆಯೇ ರಿಯರ್ ಎಡಾಸ್ ಕೂಡ ಇದೆ. ಅಂದರೆ ಒಂದು ಬ್ಲೈಂಡ್ ಸ್ಪಾಟ್ ವಾರ್ನಿಂಗ್, ಮಿರರಲ್ಲಿ ಒಂದು ಲೈಟ್ ಬರುತ್ತೆ, ಇಂಡಿಕೇಟರ್ ಬರುತ್ತೆ. ಆ್ಯಂಡ್ ನಾವು ರೈಟ್ ಅಥವಾ ಲೆಫ್ಟ್ ಇಂಡಿಕೇಟರ್ ಹಾಕಿದಾಗ ಸ್ಕ್ರೀನಲ್ಲಿ ಡಿಸ್ಪ್ಲೇ ಬರುತ್ತೆ ಬ್ಲೈಂಡ್ ಸ್ಪಾಟ್ದು. ಸೊ ಯಾವ್ದಾದ್ರು ಪಕ್ಕದ ಲೇನಲ್ಲಿ ಯಾವ್ದಾದ್ರು ವೆಹಿಕಲ್ ಇದ್ದರೆ ಈಸಿಯಾಗಿ ಗೊತ್ತಾಗುತ್ತೆ. ರಿಯರ್ ಕ್ರಾಸ್ ಟ್ರಾಫಿಕ್ ಅಲರ್ಟ್, ಅಂದರೆ ರಿವರ್ಸ್ ತೆಗಿವಾಗ ಸೈಡಿಂದ ಯಾವ್ದಾದ್ರು ವೆಹಿಕಲ್ ಬಂದರೆ ಎಸ್ಪೆಷಲಿ ಪಾರ್ಕಿಂಗ್ ಲಾಟಲ್ಲಿ ವಾರ್ನಿಂಗ್ ಕೊಡುತ್ತೆ. ಇನ್ನೊಂದು ಎಡಾಸ್ ಫೀಚರ್ ಅಂದರೆ ಲೇನ್ ಡಿಪಾರ್ಚರ್ ವಾರ್ನಿಂಗ್. ಸೊ ನೀವು ಒಂದು ಲೇನಿಂದ ಸ್ವಲ್ಪ ಕ್ರಾಸ್ ಹೋದರೆ ವಾರ್ನಿಂಗ್ ಕೊಡುತ್ತೆ. ಲೇನ್ ಅಸಿಸ್ಟ್ ಕೂಡ ಇರಬೇಕಾಗಿತ್ತು, ಎಸ್ಪೆಷಲಿ ಈ ಎಲೆಕ್ಟ್ರಾನಿಕ್ ಪವರ್ ಸ್ಟಿಯರಿಂಗ್ದು ಮೇನ್ ಅಡ್ವಾಂಟೇಜೇ ಅದು. ಬಟ್ ಆ ಫೀಚರ್ ಇನ್ನೂ ರಿಲೀಸ್ ಮಾಡಿಲ್ಲ. ಸಾಫ್ಟ್ವೇರ್ ಅಪ್ಡೇಟಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ದ್ಯಾಟ್ ವಿಲ್ ಬಿ ಅ ಗುಡ್ ಫೀಚರ್ ಟು ಹ್ಯಾವ್. ಬೇರೆ ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ ABS, EBD, ಟ್ರಾಕ್ಷನ್ ಕಂಟ್ರೋಲ್ ಅದೆಲ್ಲ ಸ್ಟ್ಯಾಂಡರ್ಡ್ ಫೀಚರ್ಸ್ ಇದೆ. ಟಾಪ್ ಎಂಡ್ ಮಾಡೆಲ್ ಇದರಲ್ಲಿ 7 ಏರ್ ಬ್ಯಾಗ್ಸ್ ಬರುತ್ತೆ. ಆ್ಯಸ್ ಅ ಸ್ಟ್ಯಾಂಡರ್ಡ್ ಫೀಚರ್ 6 ಏರ್ ಬ್ಯಾಗ್ಸ್ ಅಂತೂ ಸಿಗುತ್ತೆ ಎಲ್ಲ ಮಾಡೆಲ್ಸಲ್ಲೂ. ಸೊ ದ್ಯಾಟ್ ಈಸ್ ಕವರ್ಡ್. ಆಲ್ ಡಿಸ್ಕ್ ಬ್ರೇಕ್ಸ್ ಆ್ಯಂಡ್ ಬ್ರೇಕ್ ಬೈಟು ಚೆನ್ನಾಗಿದೆ. ಸೊ ದ್ಯಾಟ್ ಈಸ್ ಅ ಗುಡ್ ಥಿಂಗ್ ಟು ಹ್ಯಾವ್. ಆ್ಯಂಡ್ ಟಾಟಾ ಬಿಲ್ಡ್ ಕ್ವಾಲಿಟಿ, ಟು ಆ್ಯಡ್ ಟು ದ್ಯಾಟ್ 5-ಸ್ಟಾರ್ NCAP ರೇಟಿಂಗ್ ಕೂಡ ಮೊನ್ನೆ ತಾನೇ ಸಿಕ್ಕಿದೆ ಗ್ಲೋಬಲ್ NCAPಲ್ಲಿ. ಸೊ ಹಳೆ ವರ್ಷನ್ ಟಾಟಾ ಸಫಾರಿ ಟೆಸ್ಟ್ ಮಾಡಿರಲಿಲ್ಲ, ಈ ಹೊಸ ವರ್ಷನ್ ಟೆಸ್ಟ್ ಮಾಡಿ 5-ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ. ಸೊ ದಟ್ಸ್ ಅ ಗುಡ್ ಸ್ಟ್ಯಾಂಪ್ ಆಫ್ ಅಪ್ರೂವಲ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಸಮರೈಸ್ ಮಾಡೋಣ. ಈ ಟಾಟಾ ಸಫಾರಿ ಕಾರು ನಾವು ಇಷ್ಟೊತ್ತು ಉಪಯೋಗಿಸಿದ್ವಿ, ಎಲ್ಲ ಫೀಚರ್ಸ್ನು ನೋಡಿದ್ವಿ. ಮೊದಲನೇದಾಗಿ ಟಾಟಾ ಸಫಾರಿ ಅಂದಾಗ ಪಾಸಿಟಿವ್ಸ್ ಅಲ್ಲಿ ಐ ಥಿಂಕ್ ಫಸ್ಟ್ ಪಾಸಿಟಿವ್ ಇಸ್ ದ ವೇ ಇಟ್ ಲುಕ್ಸ್. ಸೆಗ್ಮೆಂಟಲ್ಲಿ ದ ಬೆಸ್ಟ್ ಲುಕಿಂಗ್. ಸೊ ನೋಡಿದ ತಕ್ಷಣ ತಿರುಗಿ ನೋಡುವಂಥ ಗಾಡಿ. ಐ ಥಿಂಕ್ ದಟ್ಸ್ ದ ನಂಬರ್ 1 ಥಿಂಗ್ ಫಾರ್ ಗೋಯಿಂಗ್ ಫಾರ್ ಸಫಾರಿ. ಸೊ ಎರಡನೇದಾಗಿ ಸ್ಪೇಸ್ ಮತ್ತು ಪ್ರಾಕ್ಟಿಕ್ಯಾಲಿಟಿ. ಸ್ಪೇಸ್ನಲ್ಲಿ ನಿಮಗೆ ತುಂಬ ಪರ್ಸೋನಾಸ್ ಇದೆ, ಅದರಲ್ಲಿ ನೀವು ಮ್ಯಾನೇಜ್ ಮಾಡ್ಕೊಬೋದು. 6 ಸೀಟರ್ ಬೇಕಾ 7 ಸೀಟರ್ ಬೇಕಾ ಅಂತ ಹೇಳಿ. ಜೊತೆಗೆ ಯೂಸಬಲ್ 7 ಸೀಟ್ಸ್, ರೈಟ್? ಇದು ಬೇರೆ ಗಾಡಿಗಳ ಥರ ಹಿಂದ್ಗಡೆ ಲಾಸ್ಟ್ ರೋ ಬರೀ ಮಕ್ಕಳಿಗೆ ಅಂತಲ್ಲ, ಆರಾಮಾಗಿ ದೊಡ್ಡವರು ಕೂಡ ಕುತ್ಕೊಂಡು ಓಡಾಡ್ಬೋದು. ಸೊ ವೆರಿ ವೆರಿ ಸ್ಪೇಷಿಯಸ್. ಹೌದು, ಪ್ರಾಕ್ಟಿಕಲ್ ಅಂದ್ರೆ ಹೌದು. ಆ ಮಧ್ಯ ಸೀಟ್ನ ಮೂವ್ ಮಾಡ್ಬೋದು. ಸೊ ಮುಂದೆ ಸೀಟ್ಗಳನ್ನ ಎಲ್ಲದನ್ನೂ ಕಾನ್ಫಿಗರೇಷನ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಒಂದೇನಂದರೆ
ಲಗೇಜ್ ಹಾಕಕ್ಕಾಗಲ್ಲ 7 ಜನ ಕೂತಾಗ, ಬಟ್ ಅದನ್ನ ನಾವು ನೆಗೆಟಿವ್ಸ್ ಇಟ್ಕೊಳ್ಳೋಣ. ದಟ್ಸ್ ಓಕೆ. ಸೊ ನೆಕ್ಸ್ಟು ಸೇಫ್ಟಿ. ಐ ಥಿಂಕ್ ಟಾಟಾ ಅದ್ರ ಬಗ್ಗೆ ಮಾತಾಡಿದ್ದೀವಿ. ADAS ಫೀಚರ್ಸ್ ಕೂಡ ಇವಾಗ ಅಡಿಷನ್ ಆ್ಯಡ್ ಮಾಡಿದ್ದಾರೆ. ಮುಂಚೆಯಿಂದನೂ ಟಾಟಾ ಇಸ್ ಫೇಮಸ್ ಫಾರ್ ದೇರ್ ವೆಹಿಕಲ್ಸ್ ಬೀಯಿಂಗ್ ಸೇಫ್ ಆ್ಯಂಡ್ ವೆರಿ ಸಾಲಿಡ್ಲಿ ಬಿಲ್ಟ್. ಸೊ ನೀವು ಫ್ಯಾಮಿಲಿ ಯೂಸ್ಗೆ ಒಂಥರ ನೆಮ್ಮದಿ ಕೊಡುವಂಥ ಗಾಡಿ. ಜೊತೆಗೆ GNCAP 5 ಸ್ಟಾರ್ ರೇಟಿಂಗ್ ಬೇರೆ ಇದೆ. ಸೊ ಸೇಫ್ಟಿ ಬಗ್ಗೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಹೌದು. ಈ ವರ್ಷನ್ನಲ್ಲಿ ಫೀಚರ್ಸ್ ಇಲ್ಲ ಅನ್ನೋದೇ ಇಲ್ಲ. ಇಲ್ಲ ಅನ್ನೋ ಫೀಚರ್ ಯಾವುದೂ ಇಲ್ಲ. ಬೇರೆ ಯಾವ ಕಾಂಪಿಟಿಷನ್ ಏನೇ ಫೀಚರ್ ತಂದಿರಲಿ, ಈ ವೆಹಿಕಲ್ ಆದಮೇಲೆ ಬಂದಿರೋ ಫೀಚರ್ಸ್ ಎಲ್ಲದನ್ನು ಇನ್ಕ್ಲೂಡ್ ಮಾಡಿ ಕಸ್ಟಮರ್ ಫೀಡ್ಬ್ಯಾಕ್ನ ಚೆನ್ನಾಗಿ ತಗೊಂಡಿದ್ದಾರೆ, ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಪಾಸಿಟಿವ್ಸ್ ಆಯಿತು, ನೆಗೆಟಿವ್ಸು ಬಗ್ಗೆನೂ ಮಾತಾಡ್ತಾ. ಐ ಥಿಂಕ್ ಫಸ್ಟು ಎಂಜಿನ್ ಡೀಸೆಲ್, ಪೆಟ್ರೋಲ್ ಎಂಜಿನ್ ಆಪ್ಷನ್ ಇರೋದು ಒಳ್ಳೆಯದು. ಇನ್ನೊಂದು ಡೀಸೆಲ್ ಸ್ವಲ್ಪ ನಾಯ್ಸಿ ಇದೆ, ಸ್ವಲ್ಪ ರಿಫೈನ್ಮೆಂಟ್ ಕಮ್ಮಿ ಇದೆ ಕಂಪೇರ್ ಟು ಕಾಂಪಿಟಿಷನ್, ಎಸ್ಪೆಷಲಿ XUV. ಅದರಿಂದಾಗಿ ಸ್ವಲ್ಪ ನಾಯ್ಸ್, ಇಂಟೀರಿಯರ್ ನಾಯ್ಸ್ ಸ್ವಲ್ಪ ರಿಲೇಟಿವ್ಲಿ ಜಾಸ್ತಿ ಅನಿಸುತ್ತೆ, ವಿಚ್ ಡ್ಯಾಂಪನ್ಸ್ ದ ಎಕ್ಸ್ಪೀರಿಯನ್ಸ್ ಕಾರ್ ಒಳಗಡೆ. ಸುಮಾರಷ್ಟು ಜನ ಇದರಲ್ಲಿ 4-wheel ಡ್ರೈವ್ ಇಲ್ಲದೆ ಇರೋದು ಒಂದು ನೆಗೆಟಿವ್ ಅಂತ ಹೇಳ್ತಾರೆ, ಯಾಕಂದರೆ ಆ ಸಫಾರಿ ಬ್ರ್ಯಾಂಡಿಂಗ್ ಜೊತೆ ಬರುತ್ತೆ ಅಂತೇಳಿ. ಬಟ್ ಪರ್ಸ್ನಲಿ ನನಗೆ ಅದು ಅನಿಸಲ್ಲ, ಯಾಕಂದರೆ ಈ ಕಾರ್ ಫುಲ್ಲು ಓರಿಯೆಂಟ್ ಆಗಿರೋದೇ ಲಕ್ಸುರಿ ಆಗಿ ನೀವು ಓಡಾಡಲಿ ಅಂತ ಹೇಳಿ. ಸೊ ನಿಮಗೆ ಹಾರ್ಡ್ ಕೋರ್ 4x4 ಬೇಕು ಅಂತ ಇದ್ದವರು ಬೇರೆ ಬೇರೆ ಆಪ್ಷನ್ಸ್ ಇದೆ. ಥಾರ್ ಇದೆ, ಜಿಮ್ನಿ ಇದೆ, ಬೇಕಾದಷ್ಟು ಬೇರೆ ಆಪ್ಷನ್ಸ್ ಇದೆ, ಕಮ್ಮಿ ಪ್ರೈಸ್ ರೇಂಜಲ್ಲೂ ಇದೆ. ಸೊ ಐ ಥಿಂಕ್ ಒಂದು ವಿ ಲವ್ ಎವ್ರಿಥಿಂಗ್ ಇನ್ ಅವರ್ ಕಾರ್. ನಮ್ಗೆ ಎಲ್ಲದೂ ಇರಬೇಕು, ನಮ್ಮ ಕಾರಲ್ಲೇ ಇರಬೇಕು, ಅದು ಭಾಳ ಏರೋಡೈನಮಿಕ್ ಆಗಿರಬೇಕು, ಮೈಲೇಜ್ ಜಾಸ್ತಿ ಇರಬೇಕು, ಆಫ್ ರೋಡು ಎಲ್ಲ ಬೇಕು. ಬಟ್ ಇಟ್ಸ್ ಅ ಕ್ವೆಶನ್ ಆಫ್ ಯಾರಿಗೆ ಯಾವ ಗಾಡಿ ಸೂಟಬಲ್ ಅನ್ನೋದು. ಸೊ ಹೆಚ್ಚು ಜನಕ್ಕೆ ಏನು ಇಷ್ಟಪಡ್ತಾರೋ ಕಂಪ್ನಿಗಳು ಅದ್ರ ಕಡೆಗೆ ಹೋಗ್ತಾರೆ. ಸೊ 4x4 ಬೇಕಾಗೋ ಅಂಥವ್ರು ತುಂಬ ಪರ್ಸೆಂಟೇಜ್ ಕಮ್ಮಿ ಜನ ಇರ್ಬೋದು, ಅದು ಸೇಲ್ಸ್ ಫಿಗರಲ್ಲೂ ಕಾಣುತ್ತೆ. ಸೊ ಕಂಪ್ನೀಸ್ ತಲೆ ಉಪಯೋಗಿಸಿ ಯೋಚನೆ ಮಾಡಿ ಡಿಸಿಷನ್ ಮಾಡ್ತಿದ್ದಾರೆ. ಹೌದು. ನೆಗೆಟಿವ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಐ ಥಿಂಕ್ ಒಂದು ಟಾಟಾ ಸರ್ವಿಸ್ ನೀಡ್ಸ್ ಇಂಪ್ರೂವ್ಮೆಂಟ್. ಅದು ತುಂಬ ದೊಡ್ಡ ನೆಗೆಟಿವ್ ಅಂತ ಹೇಳೋದಿಲ್ಲ. ಒಂದು ದೇ ಹ್ಯಾವ್ ಪ್ರೆಸೆನ್ಸ್ ಎಲ್ಲ ಕಡೆ ಇಂಡಿಯಾದಲ್ಲಿ, ಸೊ ಸರ್ವಿಸ್ ಸಿಗತ್ತೆ, ಬಟ್ ಸರ್ವಿಸ್ ಕ್ವಾಲಿಟಿ ಈಸ್ ನಾಟ್ ಕನ್ಸಿಸ್ಟೆಂಟ್, ರೈಟ್? ಸೊ ದೇರ್ ಇಸ್ ರೂಮ್ ಫಾರ್ ಇಂಪ್ರೂವ್ಮೆಂಟ್ ಅದರಲ್ಲಿ. ಹೌದು, ಅದು ಸಾಕಷ್ಟು ಟಾಟಾ ಇದು ಕಸ್ಟಮರ್ಸ್ ಹೇಳಿರೋ ಅಂಥದ್ದು. ಕೆಲವು ಸತಿ ಚೆನ್ನಾಗಿರುತ್ತೆ, ಕೆಲವು ಸತಿ ಚೆನ್ನಾಗಿರಲ್ಲ ಅಂತ. ಸೊ ಟಾಟಾದವ್ರು ಕೇಳಿಸ್ಕೊತಿದ್ರೆ ದಯವಿಟ್ಟು ಇಂಪ್ರೂವೈಸ್ ಮಾಡಿ, ಕನ್ಸಿಸ್ಟೆನ್ಸಿ ತನ್ನಿ. ಆಲ್ರೆಡಿ ನೀವು ನಂಬರ್ 2 ಸ್ಪಾಟಲ್ಲಿ ಇದ್ದೀರಾ ಸೇಲ್ಸಲ್ಲಿ, ನಂಬರ್ 1ಗೆ ಹೋಗಿ ಆ್ಯಂಡ್ ಇನ್ನೂ ಒಳ್ಳೆ ಕಾರ್ಗಳನ್ನ ಬಿಡಿ. ಸೊ ಖಂಡಿತ ಕಸ್ಟಮರ್ಸ್ ಜಾಸ್ತಿ ನಂಬ್ತಿದ್ದಾರೆ ಟಾಟಾದವ್ರನ್ನ. ಆದರೆ ಒಂದು ರಿಕ್ವೆಸ್ಟ್ ಅಂದರೆ ಸ್ವಲ್ಪ ಪ್ರೈಸ್, ಎಸ್ಪೆಷಲಿ ಈ ಫೇಸ್ ಲಿಫ್ಟ್ ಜೊತೆ ಪ್ರೈಸ್ ಹ್ಯಾಸ್ ಇನ್ಕ್ರೀಸ್ ಕ್ವೈಟ್ ಅ ಲಾಟ್. ಇವಾಗ 20 ಲಕ್ಷ ಇಸ್ ದ ಬೇಸಿಕ್ ಮಾಡೆಲ್, ಆ್ಯಂಡ್ ಈ ಟಾಪ್ ಆಫ್ ದ ಲೈನ್ ಮಾಡೆಲ್ ಇಸ್ 34.5 ಅನ್ಸುತ್ತೆ, 35 ಲಕ್ಷ ಹತ್ರ ಆನ್ ರೋಡ್ ಬೆಂಗಳೂರಲ್ಲಿ. ಸೊ ಇಟ್ ಈಸ್ ಪ್ರೈಸಿ. ಇವತ್ತು ನಮಗೆ ಗಾಡಿನ ವಿಮರ್ಶೆಗಾಗಿ ಕೊಡ್ತಿರೋದು ಟಾಟಾ ಮೋಟಾರ್ಸ್ ಇಂದ ಕಾವೇರಿ ಟಾಟಾ ಮೋಟಾರ್ಸ್ ಅವರು. ಈ ಪರ್ಟಿಕ್ಯುಲರ್ ಶೋರೂಮ್ ಇರೋದು ಅರಮನೆ ರಸ್ತೆನಲ್ಲಿ, ಮೇಕ್ರಿ ಸರ್ಕಲ್ ಹತ್ರ. ಇವ್ರದ್ದು 18 ಶೋರೂಮ್ಗಳಿದಾವೆ ಕರ್ನಾಟಕದಲ್ಲಿ, ಇದು 18ನೇ ಶೋರೂಮು. ಬೆಂಗಳೂರಿನಲ್ಲೇ ಇವ್ರದ್ದು ಇನ್ನೊಂದು ಆವಳಹಳ್ಳಿಲಿ ಒಂದು ಶೋರೂಮ್ ಇದೆ, ಹಾಗೇನೆ ದೇವನಹಳ್ಳಿಲಿ ಒಂದು ಶೋರೂಮ್ ಇದೆ. ಸೊ ನೀವು ಗಾಡಿ ಬಗ್ಗೆ ತಿಳ್ಕೊಬೇಕಾದ್ರೆ ಮೋಟಾರ್ ಮಾತು ನೋಡಿ, ಅದ್ರಲ್ಲಿ ತಿಳ್ಕೊಳ್ಳಿ. ಹಾಗೆ ಗಾಡಿನ ಮುಟ್ಬೇಕು, ಓಡಿಸ್ಬೇಕು, ನಿಮ್ದಾಗಿಸ್ಕೊಬೇಕು ಅಂತ ಇದ್ರೆ ಟಾಟಾ ಮೋಟಾರ್ಸ್ ಅವ್ರ ಕಾವೇರಿ ಶೋರೂಮ್ ಬನ್ನಿ. ಸೊ ಕೊನೆಯದಾಗಿ ನಮ್ಮ ವಿಮರ್ಶೆ ಪೂರ್ತಿ ಕೇಳಿದ್ದೀರಾ, ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲದನ್ನು ಹೇಳಿದ್ದೀವಿ, ಸಾಕಷ್ಟು ಮಟ್ಟಿಗೆ ಕವರ್ ಮಾಡಿದ್ದೀವಿ. ಸೊ ನೀವು ಮಾರ್ಕೆಟ್ನಲ್ಲಿ ಕಾರ್ ತೊಗೊಳ್ಬೇಕು ಅಂತ ನೋಡ್ತಾ ಇದ್ದು, ನಿಮ್ಮ ಬಜೆಟ್ಟು ಆನ್ ರೋಡ್ 20 ಲಕ್ಷದಿಂದ 35 ಲಕ್ಷದ ರೇಂಜಲ್ಲಿದ್ದರೆ ಖಂಡಿತವಾಗಿಯೂ ಟಾಟಾ ಸಫಾರಿನ ಟೆಸ್ಟ್ ಡ್ರೈವ್ ಮಾಡಿ. ಆ್ಯಂಡ್ ಜೊತೆಗೆ ನಿಮಗೆ ಬೇಕಾಗಿರೋ ಫೀಚರ್ಸ್ ಇರುವಂಥ ಮಾಡೆಲ್ಗಳು ಚೂಸ್ ಮಾಡೋದು ಈಸಿ. ಅಷ್ಟೊಂದು ಆಪ್ಷನ್ಸ್ ಇದೆ, ವೆರೈಟಿ ಇದೆ. ಬೇಕು ಅಂದರೆ ದೇರ್ ಈಸ್ ಅ ಮಾಡೆಲ್ ಅವೈಲೇಬಲ್ ಫಾರ್ ಯು. ಹಾಗೆ ನೀವು ನಮ್ಮ ಚಾನಲ್ನ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಅಲರ್ಟ್ ಬಟನ್ ಒತ್ತಿ. ಹೊಸ ವೀಡಿಯೋಸ್ ಬಂದಾಗ ನಿಮಗೆ ಗೊತ್ತಾಗತ್ತೆ. ಹಾಗೆ ಸೇಫಾಗಿ ಡ್ರೈವ್ ಮಾಡಿ. ನಮಸ್ಕಾರ.